ಹಲೋ ಮಕ್ಕಳ, ಗುಡ್ ಮಾರ್ನಿಂಗ್. ನೋಡಿ ಮಕ್ಕಳ, ಈಗ ನಿಮ್ಮನ್ನು ನಾನು ನಿಮಗೆ ಕನ್ನಡ ಪಾಠವನ್ನು ಮಾಡಿಕೊಡ್ಬೇಕು ಅಂತ ಇದ್ದೀನಿ. ಆದರೆ ಇದು ಯಾವ ತಿಂಗಳು? ನಾನು ಇಲ್ಲಿ ದಿನಾಂಕ ಬರೆದಿದ್ದೀನಿ ನೋಡಿ, 5ನೇ ತಾರೀಕು 11ನೇ ತಿಂಗಳು 2020 ಅಂತ ಬರೆದಿದ್ದೀನಿ. ಈ 11ನೇ ತಿಂಗಳಲ್ಲಿ ಒಂದು ಮಹತ್ವವಾದ ಒಂದು ದಿನಗಳಿವೆ. ಮೊದಲನೇದಾಗಿ 1ನೇ ತಾರೀಕನ್ನು ನಾವು ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಿದ್ವಿ, ಹೌದಾ? ಕನ್ನಡ ಭಾಷೆಯಾದ್ದರಿಂದ ನಮ್ಮದು, ಆದ್ದರಿಂದ ಕರ್ನಾಟಕದಾದ್ಯಂತ ಕನ್ನಡ ಭಾಷೆಯನ್ನು ನಾವು ಆಚರಿಸಿದ್ವಿ. ಹಾಗೆ ಇದೇ ತಿಂಗಳಲ್ಲಿ ನಾವು ನೆಹರೂರವರ ಹುಟ್ಟುಹಬ್ಬವನ್ನು ಸಹ ಆಚರಿಸ್ತಾ ಇದ್ದೀವಿ. ಯಾವತ್ತವತ್ತು ನೆಹರೂರವರ ಹುಟ್ಟುಹಬ್ಬವನ್ನು ನಾವು ನವೆಂಬರ್ 14ರಂದು ಆಚರಿಸ್ತಾ ಇದ್ದೀವಿ. ಯಾವತ್ತು ಮಕ್ಕಳ? ನವೆಂಬರ್ 14ರಂದು ನಾವು ನೆಹರೂರವರ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದೀವಿ. ಆದ್ದರಿಂದ ನಾವು ಈಗ ಅವರನ್ನು ನೆನಪು ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ಪುಟ್ಟ ಹಾಡನ್ನು ಹೇಳ್ಕೊಡ್ತೀನಿ, ನೀವು ಕಲ್ತ್ಕೊಳ್ಳಿ. ಹೇಳೋಣ ಹಾಡು? ನಿಮ್ಗೆ ಹಾಡು ಕಥೆ ಅಂದರೆ ತುಂಬ ಇಷ್ಟ ಅಲ್ವಾ? ಈಗೊಂದು ನಾನು ಹಾಡನ್ನು ಹೇಳ್ಕೊಡ್ತಾ ಇದ್ದೀನಿ, ಎಲ್ಲರೂ ಕೇಳಿಸ್ಕೋಬೇಕು, ಹಾಗೆ ಅದನ್ನು ನೀವು ಕಲ್ತ್ಕೊಳ್ಳಬೇಕು. ನೆಹರು ಹುಟ್ಟಿದ ಜನ್ಮದಿನವಿದು, ಸಂಭ್ರಮವು ಮಕ್ಕಳ ಪಾಲಿಗೆ. ನೆಹರು ಹುಟ್ಟಿದ ಜನ್ಮದಿನವಿದು, ಸಂಭ್ರಮವು ಮಕ್ಕಳ ಪಾಲಿಗೆ. ಪ್ರೀತಿಯಿಂದಲೇ ಹೂವ ತನ್ನಿರಿ ಭಾರತಾಂಬೆಯ ಪೂಜೆಗೆ. ನೆಹರು ಹುಟ್ಟಿದ ಜನ್ಮದಿನವಿದು, ಸಂಭ್ರಮವು ಮಕ್ಕಳ ಪಾಲಿಗೆ. ಪ್ರೀತಿಯಿಂದಲೇ ಹೂವ ತನ್ನಿರಿ ಭಾರತಾಂಬೆಯ ಪೂಜೆಗೆ. ಭಾರತಾಂಬೆಯ ಪೂಜೆಗೆ. ಮಕ್ಕಳೆಂದರೆ ಬಹಳ ಅಕ್ಕರೆ, ಮಕ್ಕಳೆಂದರೆ ಬಹಳ ಅಕ್ಕರೆ ನಮ್ಮ ಚಾಚಾರವರಿಗೆ. ಮಕ್ಕಳೆಂದರೆ ಬಹಳ ಅಕ್ಕರೆ ನಮ್ಮ ಚಾಚಾರವರಿಗೆ. ಕಪಟವರಿಯದ ಗೆಳೆಯರೆಲ್ಲರ ಗೆಳೆಯರಾದರು, ಗೆಳೆಯರಾದರು ಒಲವಿಗೆ. ಗೆಳೆಯರಾದರು ಒಲವಿಗೆ. ನೆಹರು ಹುಟ್ಟಿದ ಜನ್ಮದಿನವಿದು, ಸಂಭ್ರಮವು ಮಕ್ಕಳ ಪಾಲಿಗೆ. ಪ್ರೀತಿಯಿಂದಲೇ ಹೂವ ತನ್ನಿರಿ ಭಾರತಾಂಬೆಯ ಪೂಜೆಗೆ. ಭಾರತಾಂಬೆಯ ಪೂಜೆಗೆ. ಭಾರತಾಂಬೆಯ ಪೂಜೆಗೆ. ಸಾಕು ಮಕ್ಕಳ, ನಿಮ್ಗೆ ಈಗ ಬರೀ 2 ಸ್ಟ್ಯಾಂಜ ಮಾತ್ರ ಕಲಿಸಿದ್ದೀನಿ, ಇನ್ನೂ 2 ಸ್ಟ್ಯಾಂಜಗಳಿದೆ, ಆಯಿತಾ? ಸದ್ಯಕ್ಕೆ ಇಷ್ಟನ್ನು ನೀವು ಕಲ್ತ್ಕೊಳ್ಳಿ, ಆಯಿತಾ? ಮುಂದೆ ನಿಮಗೆ ಅವಕಾಶ ಸಿಕ್ಕಾಗ ಇನ್ನು ಪೂರ್ತಿ ನಿಮಗೆ ಹಾಡುಗಳನ್ನು ಹೇಳ್ಕೊಡ್ತೀನಿ, ಆಯಿತಾ ಮಕ್ಕಳ? ನೆಹರೂರವ್ರ ಬಗ್ಗೆ ನೀವು ಕಲ್ತ್ಕೊಂಡ್ರಿ ಅಲ್ವಾ? ಈಗ ನಾವು ಪಾಠ ಮಾಡ್ತಾ ಇರೋದು ಕನ್ನಡ ಪಾಠ. ನಾನೀಗ ನಿಮಗೆ ಅಭ್ಯಾಸಕ್ಕೆ ಹೋಗ್ತಾ ಇದ್ದೀನಿ, ಕನ್ನಡ ಸವಿಗನ್ನಡ ಪಾಠಕ್ಕೆ ಹೋಗ್ತಾ ಇದ್ದೀನಿ. ಪಾಠ ಈಗ ಯಾವುದು? ಸವಿಗನ್ನಡ ಅಲ್ವಾ? ಈಗಾಗಲೇ ನಾವು 4 ಹಂತಗಳನ್ನು ಕಲ್ತ್ಕೊಂಡ್ವಿ. ಯಾವ್ಯಾವ ಅಂತ ಕಲ್ತ್ಕೊಂಡ್ವಿ? 4 ಹಂತಗಳು. ಯಾವ್ದ್ಯಾವುದು? ರ, ಗ, ಸ, ದ, ಹ. ಹೌದಾ? ಮತ್ತೊಮ್ಮೆ ರಿಪೀಟ್ ಮಾಡೋಣ. ಅದು ಬೋರ್ಡ್ ಮೇಲೆ ಬರೀತೀನಿ, ಗಮನಿಸ್ರಿ. ಈಗ ನಾವು ಕಲ್ತಂತ ಅಕ್ಷರಗಳನ್ನ ನಾನೀಗ ನಿಮ್ಗೆ ತಿಳಿಸ್ತೀನಿ, ಈಗ ನೀವು ಅದನ್ನ ಬರಿಬೇಕು. ನೋಡಿ, ರ ಕಲ್ತ್ಕೊಂಡ್ರಿ ಅಲ್ವಾ? ರ, ಗ, ಸ, ದ, ಹ. ಇದಿಷ್ಟು ಕಲ್ತ್ಕೊಂಡ್ರಿ. ಯಾವಾಗ? 1ನೇ ಹಂತದಲ್ಲಿ ಕಲ್ತ್ಕೊಂಡ್ರಿ. ನೆಕ್ಸ್ಟ್ ಮುಂದಿನ ಹಂತದಲ್ಲಿ ಯಾವುದು ಕಲ್ತ್ರಿ ನೀವು? ಜ, ಜ, ವ, ಮ,
ಬ ನ. ಎರಡನೇ ಹಂತದಲ್ಲಿ ಈ ಒಂದು ಅಕ್ಷರಾಭ್ಯಾಸವನ್ನ ನೀವು ಕಲ್ತ್ರಿ. ಹಾಗೆ ಮೂರನೇ ಹಂತದಲ್ಲಿ ನೀವು ಪ ಯ ಉ ಡ ಟ ಚ ಈ ಅಷ್ಟು 6 ಅಕ್ಷರಗಳನ್ನು ನೀವು ಮೂರನೇ ಹಂತದಲ್ಲಿ ಕಲ್ತ್ಕೊಂಡ್ರಿ. ರಗಸದಹ 1ನೇ ಹಂತ, ಜವಮಗನ 2ನೇ ಹಂತ, ಪಯ ಉಡಟಿತ 3ನೇ ಹಂತ. ಹಾಗೆ ಇನ್ನೂ ಒಂದು ಹಂತವನ್ನು ಕಲ್ತ್ಕೊಂಡ್ರಿ ನೀವು. ಯಾವುದು? ಲ ಈ ಉ ಕ. ಇದು ನೀವು 4ನೇ ಹಂತದಲ್ಲಿ ಕಲ್ತ್ರಿ. ಈಗ ನಾವು ಈ ದಿನ 5ನೇ ಹಂತಕ್ಕೆ ಹೋಗ್ಬೇಕಾಗತ್ತೆ. ಯಾವ್ದದು 5ನೇ ಹಂತ ಹೇಳಿ? ಪುಸ್ತಕ ತೆಗೆಯಣ್ವಾ, ತೋರ್ಸಣ್ವಾ? ನೋಡಿ, ಸವಿಗನ್ನಡ ಪುಸ್ತಕದಲ್ಲಿ 4 ಹಂತ ಆಯಿತು. 5ನೇ ಅಕ್ಷರಾಭ್ಯಾಸಕ್ಕೆ ನಾವು ಹೋಗ್ತಾ ಇದ್ದೀವಿ. ಯಾವುದದು 5ನೇ ಅಕ್ಷರಾಭ್ಯಾಸ ಅಂತಂದ್ರೆ, ನೋಡಿ ಈಗ ನಾನಿಲ್ಲಿ ಬರೀತೀನಿ. ಯಾವುದು ಈಗ ನಾವು ಕಲಿಬೇಕಾಗಿರೋದು? ಎ ಈ ಆ ತ ಲ. ಹೌದಾ? ಈಗಲೂ ನಮಗೆ 6 ಅಕ್ಷರಗಳು ಸಿಕ್ತು. ಯಾವುದು 5ನೇ ಹಂತ? ಎ. ಹೌದಾ ಮಕ್ಕಳ? ಎ ಈ ಆ ತ ಲ. ಇನ್ನು ನಿಮಗೆ 6 ಅಕ್ಷರಗಳು ಸಿಕ್ತು. ಇದು ಯಾವ ಅಕ್ಷರಾಭ್ಯಾಸ? 5ನೇ ಅಕ್ಷರಾಭ್ಯಾಸ ಹಂತದಲ್ಲಿ 6 ಅಕ್ಷರಗಳನ್ನ ಈಗ ನಾವು ಕಲಿತಾ ಹೋಗೋಣ. ಎಲ್ರು ಪುಸ್ತಕವನ್ನ ತೆಗಿತೀರಾ? ತೆಗಿರಿ ಮಕ್ಕಳ, ನಿಮ್ಮ ಪುಸ್ತಕವನ್ನ ತೆಗಿರಿ. ನನಗೆ ಪಾಠವನ್ನ ಓದ್ತಾ ಹೋಗ್ತೀನಿ, ನೀವು ಅದನ್ನ ಗಮನಿಸ್ಬೇಕು. ಹಾಗೆ ನೀವು ಸಹ ಓದುವನ್ನ ಅಭ್ಯಾಸವನ್ನ ಮಾಡ್ಕೋಬೇಕು. ನೋಡಿ, ಅಕ್ಷರಾಭ್ಯಾಸ 5. ಆ ಕ ಛವತ್ತು ರಕಿಳಿ ರ ಬಕಿಳಿ ಭ ಯಾವತ್ತು ಸ. ಅಕ್ಷರಾಭ್ಯಾಸ 5. ಯಾವುದು ಅಕ್ಷರಾಭ್ಯಾಸ 5ಲ್ಲಿ ಅಕ್ಷರಗಳನ್ನ ಈಗ ನೋಡ್ತಾ ಹೋಗೋಣ. ಈಗಾಗಲೇ ನಾವು ಬೋರ್ಡ್ ಮೇಲೆ ಬರ್ದಿದ್ದೀವಿ. ಹಾಗೆ ನಮ್ಮ ಪುಸ್ತಕದಲ್ಲೂ ನಾವೀಗ ಅದನ್ನ ಗಮನಿಸೋಣ. ಎ ಈ ಆ ತ ಲ. ಎ ಈ ಆ ತ ಲ. ಇವಿಷ್ಟು ಅಕ್ಷರಗಳನ್ನ ನಾವೀಗ ಕಲಿಯೋಣ. ಇಲ್ಲಿ ಚಿತ್ರಪದಗಳನ್ನ ಕೊಟ್ಟಿದ್ದಾರೆ. ಎ ರಕ ಎರಕ. ಎ ರಕ ಎರಕ. ಎ ತ ಏತ. ಈ ನ ಇನ. ಆ ಳ ಆಳ. ತ ನೋಡಿ, ಪಕ್ಕದ ಪುಟಕ್ಕೆ ಹೋಗೋಣ. ತ ಬಲ ತಬಲ. ಲ ನಾಳ ನಳ. ಹೌದಾ? ಇನ್ನೇನಾಯ್ತು? ಎ ರಕ ಎರಕ. ಏತ ಏತ. ಈನ ಈನ. ಆಲ ಆಲ. ತಬಲ ತಬಲ. ಲ ನಳ ನಳ. ಹೌದಾ? ಈಗ ಇಲ್ಲಿ 6 ಚಿತ್ರಗಳಿದೆ ನಮ್ಗೆ. ಈಗಾಗಲೇ ಚಿತ್ರಗಳ ಪರಿಚಯ ನಮ್ಗಿದೆ. ಹೌದಾ? ಎ ರಕ ಎರಕ. ಮೊದಲನೇ ಪದ ಏನು? ಎ ಅಕ್ಷರಕ್ಕೆ ಎ ರಕ ಎರಕ. ಏನು ಎರಕ ಅಂದ್ರೆ ಗೊತ್ತಾ ಮಕ್ಕಳ ನಿಮ್ಗೆ? ಎರಕ ಅಂದ್ರೆ ಏನು ಗೊತ್ತಾ ಮಕ್ಕಳ ನಿಮ್ಗೆ? ಈಗ ನೀವು ಒಡವೆಯನ್ನ ಮಾಡಿಸೋದಕ್ಕೆ ಹೋಗ್ಬೇಕು. ಚಿನ್ನ ಬೆಳ್ಳಿ ಅಂಗಡಿ ಅಂದ್ರೆ ನೀವು ರೆಡಿಮೇಡ್ ಸಿಗುತ್ತಲ್ಲ ಚಿನ್ನದ ಅಂಗಡಿ, ಅಲ್ಲಿಗೆ ಹೋಗ್ಬಾರ್ದು. ಅಕ್ಕ ಸಾಲಿಗರು ಅಂತ ಇರ್ತಾರೆ. ಅಂದ್ರೆ ಚಿನ್ನದ ಕೆಲಸವನ್ನು ಮಾಡೋರಿಗೆ ನಾವೇನಂತ ಕರಿತೀವಿ? ಅಕ್ಕ ಸಾಲಿಗ. ಗೋಲ್ಡ್ ಸ್ಮಿತ್. ಇಂಗ್ಲಿಷ್ನಲ್ಲಿ, ಕನ್ನಡದಲ್ಲಿ ಅಕ್ಕ ಸಾಲಿಗ ಆದ್ರೆ ಇಂಗ್ಲಿಷ್ನಲ್ಲಿ ಗೋಲ್ಡ್ ಸ್ಮಿತ್ ಅಂತ ಹೇಳಿ ಕರೀತಾರೆ. ಏನು ಅಕ್ಕ ಸಾಲಿಗ? ಇಂಗ್ಲಿಷ್ನಲ್ಲಿ GOLD ಗೋಲ್ಡ್, SMITH ಗೋಲ್ಡ್ ಸ್ಮಿತ್ ಅಂತ ಕರೀತಾರೆ. ಈ ಅಕ್ಕ ಸಾಲಿಗರು ಏನ್ ಮಾಡ್ತಾರೆ? ಚಿನ್ನವನ್ನ ಅವರು ವಿಧ ವಿಧವಾಗಿ ಡಿಸೈನ್ಗಳನ್ನ ಮಾಡಬೇಕು. ವಿವಿಧ ರೀತಿಯಲ್ಲಿ ಅವರು ಡಿಸೈನ್ ಮಾಡಬೇಕು. ಚೈನ್ ಮಾಡಬೇಕು, ಉಂಗುರ ಮಾಡಬೇಕು, ಓಲೆ ಮಾಡಬೇಕು, ಬಳೆ ಮಾಡಬೇಕು ಅಲ್ವಾ? ಆಗ ಅವ್ರು ಏನು ಮಾಡ್ತಾರೆ? ಗಟ್ಟಿಯಾದ ಒಂದು ಚಿನ್ನವನ್ನು ತಗೋತಾರೆ. ಅದು ಸುಮ್ಮನೆ ಒಂದು ಘನ ವಸ್ತು ಥರ ಗಟ್ಟಿಯಾಗಿ ಇರುತ್ತೆ. ಅದನ್ನು ಅವ್ರು ಏನು ಮಾಡ್ತಾರೆ? ಒಂದು ಪಾಟ್ ಥರ ಇಟ್ಕೊಂಡಿರ್ತಾರೆ.
ಆ ಪಾಟಲ್ಲಿ ಅವ್ರು ಏನು ಮಾಡ್ತಾರೆ, ಒಂದು ಪಾಟ್ ಇರುತ್ತೆ, ಅವ್ರ ಹತ್ರ ಒಂದು ಪಾಟ್ ಇರುತ್ತೆ. ಪಾಟ್ ಅಂದ್ರೆ ಗೊತ್ತಲ್ಲ ನಿಮಗೆ, ಮಡಕೆ ಥರ ಇರುತ್ತೆ. ಈ ರೀತಿ ಪಾಟ್ ಇರುತ್ತೆ. ಹಾಗೆ ಈ ಪಾಟಲ್ಲಿ ಅವ್ರು ಏನು ಮಾಡಿರ್ತಾರೆ, ಮಣ್ಣನ್ನು ಹಾಕಿರಲ್ಲ. ಪಾಟ್ ಅಂದಮೇಲೆ ಮಣ್ಣು ಹಾಕಿ ಗಿಡ ಬೆಳೆಸೋದು ಅಂತಲ್ಲ. ಈ ಒಂದು ಪಾಟಲ್ಲಿ ಅವ್ರು ಏನು ಮಾಡಿರ್ತಾರೆ, ಇಜ್ಜಲನ್ನ ತುಂಬಿರ್ತಾರೆ. ಎಂಥ ಇಜ್ಜಿಲು? ಸೌದೆಯಿಂದ ಆದಂಥ ಇಜ್ಜಿಲಲ್ಲ ಅವ್ರು ತುಂಬೋದು. ಸೌದೆಯಿಂದ ಆದಂಥ ಇಜ್ಜಿಲಲ್ಲ ಅವ್ರು ತುಂಬೋದು. ಚಿಪ್ಪು ಯಾವುದು? ಚಿಪ್ಪಿರುತ್ತೆ, ಗೊತ್ತಾಯ್ತಾ? ಆ ಚಿಪ್ಪು ಅಂದರೆ ತೆಂಗಿನ ಚಿಪ್ಪಿನಿಂದ ಆದಂಥ ಚಿಪ್ಪನ್ನು ಅವರಲ್ಲಿ ಸುಟ್ಟಿರ್ತಾರೆ, ಹಾಕ್ತಾರೆ. ತೆಂಗಿನ ಚಿಪ್ಪಿನಿಂದ ಮಾಡುವಂಥ ಇದ್ದಿಲಿರುತ್ತೆ, ತೆಂಗಿನ ಇದ್ದಿಲು. ಈಗ ಕರೆಕ್ಟ್ ಆಗುತ್ತಲ್ಲ ತೆಂಗಿನ ಚಿಪ್ಪು, ಅದನ್ನ ಸುಟ್ಟಿ ಅದ್ರಲ್ಲಿ ಚಿಪ್ಪನ್ನು ಮಾಡಿರ್ತಾರೆ, ತೆಂಗಿನ ಚಿಪ್ಪು. ಅದರಲ್ಲಿ ಅವ್ರು ಏನು ಮಾಡ್ತಾರೆ, ಆ ಒಂದು ಈ ಪಾಟಲ್ಲಿ ಹಾಕಿ ಬೆಂಕಿಯನ್ನು ಹಚ್ಚಿಸ್ತಾರೆ. ಹಾಗೆ ಇನ್ನೊಂದು ಮೂಸೆ ಅಂತ ಇರುತ್ತೆ. ಏನೋ ಪಾಟ್ ಹತ್ರ ಇನ್ನೊಂದು ಮೂಸೆ ಅಂತ ಇರುತ್ತೆ. ಏನೊಂದು ಮೂಸೆ. ಇದರಲ್ಲಿ ಅವರು ಚಿನ್ನವನ್ನ ಹಾಕೊಂಡಿರ್ತಾರೆ. ಚಿನ್ನ ಅಂದ್ರೆ ಗಟ್ಟಿಯಾಗಿರುತ್ತದು, ಅಂದ್ರೆ ಕಲ್ಲಿನ ರೀತಿಯಲ್ಲಿ ಒಂದು ಲೋಹ ಅದು. ಅದನ್ನ ಹಾಕೊಂಡಿರ್ತಾರೆ. ಅವ್ರು ಏನ್ ಮಾಡ್ತಾರೆ, ಇದಕ್ಕೆ ಹೀಗೆ ಸುರಿತಾರೆ. ಯಾವುದಕ್ಕೆ? ಬೆಂಕಿಯನ್ನ ಹಚ್ಕೊಂಡಿರ್ತಾರೆ ನೋಡಿ. ಈ ಪಾಟಲ್ಲಿಗೆ ಬೆಂಕಿ ಹಚ್ಚಿರ್ತಾರೆ, ಬೆಂಕಿಯನ್ನ ಹಾಕಿರ್ತಾರೆ. ಇಲ್ಲಿ ಈ ಒಂದು ಚಿನ್ನದ ಒಂದು ಗಟ್ಟಿ, ಅದು ಬಿಸ್ಕೆಟ್ ತರ ಇರುತ್ತೆ ಅಥವಾ ಕಲ್ಲಿನ ತರ ಇರುತ್ತೆ ಅಂತ ಇಟ್ಕೊಳ್ಳಿ. ಗಟ್ಟಿಯಾಗಿರುತ್ತೆ, ಅದ್ರ ಶೇಪ್ ಏನೂ ಇರಲ್ಲ. ಅದನ್ನ ಏನ್ ಮಾಡ್ತಾರೆ ಅವರು, ಇದಕ್ಕೆ ತಂದು ಬಿಸಿ ಬಿಸಿಯಾಗಿರೋದನ್ನ ಇದಕ್ಕೆ ಸುರಿತಾರೆ. ಸುರಿದಾಗ ಅಲ್ಲೇನಾಗುತ್ತೆ, ಅದು ನೀರಾಗತ್ತೆ. ಗಟ್ಟಿ ಇರೋದು ಏನಾಗತ್ತೆ, ನೀರಾಗತ್ತೆ. ಇಲ್ಲೊಂದು ಬಟ್ಲು ತರ ಇಟ್ಕೊಂಡಿರ್ತಾರೆ ಅವರು. ಇಲ್ಲಿ ಒಂದು ಬಟ್ಲು ತರ ಇಟ್ಕೊಂಡಿರ್ತಾರೆ. ಕೆಳಗಡೆ ಇಲ್ಲಿ ಚಿನ್ನವನ್ನು ಹಾಕೊಂಡು ಈ ರೀತಿ ಅವರು ಕಾಯಿಸ್ತಾರೆ. ಕಾಯಿಸೋದಕ್ಕೆ ಸುರಿತಾರೆ. ಸುರಿದಾಗ ಅದೇನಾಗತ್ತೆ, ಈಗ ಒಂದು ಬಳೆ ಆಕಾರಕ್ಕೆ ಅದನ್ನ ಅಲ್ಲಿ ಹಚ್ಚಿಟ್ಕೊಂಡಿರ್ತಾರೆ. ಬಳೆ ಬೇಕು, ಈ ಬಳೆ ಆಕಾರದಲ್ಲಿ ಅಲ್ಲಿ ಅವರು ಹಚ್ಚನ್ನ ಇಟ್ಕೊಂಡಿರ್ತಾರೆ. ಆಗ ಏನಾಗುತ್ತೆ, ಆ ಬಳೆ ಎಷ್ಟು ಆಕಾರ ಇರುತ್ತೋ ಅದೇ ರೀತಿ ಬರುತ್ತೆ. ಮತ್ತೆ ಅದನ್ನ ಹೇಗೆ ತಕ್ಷಣ ತೆಗಿತಾರೆ, ತೆಗೆದು ನೀರಿನಲ್ಲಿ ಅದ್ದುತ್ತಾರೆ. ಯಾಕಂದ್ರೆ ಬಿಸಿ ಇರುತ್ತೆ, ಕೈಯಲ್ಲಿ ಮುಟ್ಟ ಹಾಗಿಲ್ಲ. ಒಂದು ಇಕ್ಕಳದಲ್ಲಿ ಮುಟ್ಟಿ ಅಲ್ಲಿ ಅದನ್ನ ಹೀಗೆ ಅದ್ದುತ್ತಾರೆ. ಆಗ ಅವ್ರಿಗೆ ಬೇಕಾದಂತ ಬಳೆಯ ಆಕಾರ ಅವ್ರಿಗೆ ಸಿಕ್ಕತ್ತೆ. ಈಗ ಉಂಗುರ ಆಗ್ಬೇಕು, ಉಂಗುರ ಮಾಡ್ಬೇಕು ಅಂದಾಗ ಉಂಗುರದ ಆಕಾರದ ಗಟ್ಟಿಯನ್ನೇ ತಗೋತಾರೆ ಅವರು. ಅದೇ ಮಾದರಿಯಾಗಿರುವಂತ ಆಕೃತಿಯನ್ನ ತಗೊಂಡಿರ್ತಾರೆ ಅವರು. ಮತ್ತೆ ಅದಕ್ಕೆ ಹಾಕಿದಾಗ ಅವ್ರೇನ್ ಮಾಡ್ತಾರೆ, ಆ ಒಂದು ಎರಕಕ್ಕೆ ಇದನ್ನ ಹಾಕ್ತಾರೆ, ಇಲ್ಲಿ ಹಾಕಿ ಇಟ್ಕೋತಾರೆ. ಆಗ ಅವ್ರು ಇದೇ ರೀತಿಯ ಶೇಪು ಬರುತ್ತೆ. ಆಮೇಲೆ ಅದನ್ನ ಅವ್ರು ಏನ್ ಮಾಡ್ತಾರೆ, ನೀರಿನಲ್ಲಿ ಅದ್ದಿ ತಮಗೆ ಬೇಕಾದಂತ ಆಕಾರ ಆಗ್ಬೋದು, ಅದಕ್ಕೆ ಕಲ್ಲನ್ನ ಕೂರಿಸೋದು ಅಥವಾ ಈ ರೀತಿ ಬಳೆಗಳಿಗೆ ಡಿಸೈನ್ ಅನ್ನ ಮಾಡೋದು ಎಲ್ಲನೂ ಮಾಡ್ತಾರೆ. ಈ ರೀತಿ ಮಾಡೋದನ್ನ ನಾವೇನಂತ ಕರಿತೀವಿ, ಎರಕ. ಇದನ್ನ ನಾವು ನೋಡ್ಬೇಕು ಅಂದ್ರೆ ಎಲ್ಲಿ ಹೋಗಿ ನೋಡ್ಬೋದು, ಅಕ್ಕಸಾಲಿಗರ ಹತ್ರ, ಗೋಲ್ಡ್ ಸ್ಮಿತ್ ಹತ್ರ, ಚಿನ್ನದ ಕೆಲಸವನ್ನ ಮಾಡುವವರ ಹತ್ರ ಹೋಗಿ ನೋಡ್ಬೋದೇ ಹೊರತು ರೆಡಿಮೇಡ್ ಅಂಗಡಿಯಲ್ಲಿ ಹೋಗಿ ನೋಡೋಕ್ಕಾಗಲ್ಲ. ಚಿನ್ನದ ಆಭರಣಗಳು ಇಲ್ಲಿ ಸಿಗುತ್ತವೆ, ಬೆಳ್ಳಿ ಮತ್ತು ಚಿನ್ನದ ಆಭರಣಗಳು ಸಿಗುತ್ತವೆ ಅಂತ ಒಂದು ಅಂಗಡಿ ಇರುತ್ತೆ. ಅಲ್ಲಿ ಹೋಗ್ತೀರಾ, ಅಲ್ಲಿ ಅವರು ಗ್ಲಾಸಲ್ಲೆಲ್ಲ ಹಾಕಿರ್ತಾರೆ, ನೋಡ್ತೀರಾ, ತಗೋತೀರಾ, ಬರ್ತೀರಾ. ಆದರೆ ಅಲ್ಲಿ ನೀವು ಈ ಎರಕದ ಒಂದು ಚಿತ್ರವನ್ನಾಗ್ಲಿ ಆ ಒಂದು ವಸ್ತುವನ್ನಾಗ್ಲಿ ಇಲ್ಲಿ ನೋಡ್ಲಿಕ್ಕೆ ನಿಮ್ಗೆ ಸಾಧ್ಯ ಇಲ್ಲ. ಅದನ್ನ ನೋಡ್ಬೇಕು ಅಂದ್ರೆ ನೀವು ತಯಾರು ಮಾಡುವಂತ ಅಂಗಡಿಗೆನೆ ಹೋಗ್ಬೇಕು. ಅಲ್ಲಿ ಅಕ್ಕಸಾಲಿಗರು ಇರ್ತಾರೆ, ಗೋಲ್ಡ್ ಸ್ಮಿತ್ ಇರ್ತಾರೆ. ಅವರು ಚಿನ್ನವನ್ನ ಎರಕ ಹಾಕಿ ಹೇಗೆ ಚಿನ್ನವನ್ನ ನೀರು ಮಾಡ್ಕೋತಾರೆ. ಚಿನ್ನ ನೋಡಿದ್ರೆ ಗಟ್ಟಿ ಇರುತ್ತೆ, ಅದನ್ನು ಸಹ ನಾವು ಕರಗಿಸ್ಬೋದು. ಚಿನ್ನ ಒಂದೇ ಅಲ್ಲ, ಬೆಳ್ಳಿನೂ ಸಹ ಕರಗಿಸ್ಬೋದು, ಕಬ್ಬಿಣವನ್ನು ಸಹ ನಾವು ಕರಗಿಸ್ಬೋದು. ಗೊತ್ತಾಯ್ತಾ? ಹಾಗೆ ವಿಧ ವಿಧವಾದ ಈಗ ಸಲಾಕೆ ಅದು ಇದು ಬಾಗಿಲಿಗೆ ಇದಕ್ಕೆಲ್ಲ ಕಂಬಿ ಇಂಥದ್ದೆಲ್ಲ ಮಾಡ್ಬೇಕಂದ್ರೆ ಅದು ಸಹ ಅಷ್ಟೇನೆ ಒಂದು ಗಟ್ಟಿಯಾಗಿರುತ್ತೆ. ಈ ರೀತಿ ಎರಕವನ್ನ ಒಯ್ಯೋದು ಮಾಡಿದಾಗ ಆ ರೀತಿ ನಾವು ಮಾಡ್ಕೋಬಹುದು. ಇದಕ್ಕೆ ನಾವು ಎರಕ ಅಂತೀವಿ. ಎರಕ ಅಂದ್ರೆ ಚಿನ್ನವನ್ನ ಕಾಯಿಸಿ, ಅಂದ್ರೆ ಗಟ್ಟಿಯಾಗಿರುವಂತ ಚಿನ್ನವನ್ನ, ಲೋಹವನ್ನ ಕಾಯಿಸಿ ಅದಕ್ಕೆ ಏನ್ ಮಾಡೋದು, ಬೇಕಾದಂತ ಆಕಾರವನ್ನ ತಗೊಳ್ಳೋದಿಕ್ಕೆ ಎರಕ ಅಂತೇಳಿ ಹೇಳ್ತೀವಿ. ಈಗ ನಿಮ್ಮ ಪುಸ್ತಕದಲ್ಲಿ ಈ ಎರಕದ ಚಿತ್ರ ಇದೆ ನೋಡಿ. ಇಲ್ಲಿ ಏನಾಗಿದೆ, ಒಂದು ಪಾಟ್ ತರ ಅಂತಂದ್ರೆ ನಾನು ಇಲ್ಲಿ ಇದ್ದಿರುತ್ತೆ, ಬೆಂಕಿ ಎಲ್ಲ ಹಚ್ಚಿರ್ತಾರೆ ಅವರು. ಅದನ್ನ ಹಿಂಗೆ ಕಾಯಿಸಿ ಇದಕ್ಕೆ ಉಯ್ತಾರೆ. ಆಮೇಲೆ ಊದ್ತಾನು ಇರ್ತಾರೆ. ಒಂದು ಊದ ಕೊಡ್ಬೇಕು, ಓಫ್ ಅಂತಾನು ಊದ್ತಾರೆ. ಇಂತಹ ಮೂಸೆ ಎಲ್ಲಿರುತ್ತೆ, ಆ ಬೆಂಕಿ ಮೇಲೆ ಇಟ್ಕೊಂಡಿರ್ತಾರೆ. ಅದನ್ನ ಹೀಗೆ ಒಯ್ದು ಎರಕವನ್ನ ಒಯ್ಯೋದು ಅಂತ ಹೇಳಿ ಹೇಳ್ತಾರೆ. ಇನ್ನು ಎರಡನೇ ಪದ ಬಂದು ಏನಿದೆ, ಏಕ. ಏನು? ಏಕ. ಈಗ ಏಕ, ಈಗ ಬಾವಿ ಏಕ ಅಂದ್ರೆ ಬಾವಿ, ಹೌದಾ?
ಹೊಲ ಗದ್ದೆ ಇಲ್ಲೆಲ್ಲ ನೀರನ್ನು ಹಾಯಿಸ್ಬೇಕು. ಪ್ರತಿ ಸಲ ನಾವು ಏನು ಮಾಡಬೇಕು, ಪಂಪನ್ನು ಆನ್ ಮಾಡಿ ನೀರನ್ನು ಮಾಡೋದಕ್ಕೆ ಆಗಲ್ಲ, ಅಥವಾ ಬಾವಿಯಿಂದ ನೀರನ್ನು ಸೇದಿ ಹೊಲ ಗದ್ದೆ ತೋಟಗಳಿಗೆ ನೀರನ್ನು ಹಾಯಿಸೋದಕ್ಕೆ ಆಗಲ್ಲ. ಆಗ ಏನು ಮಾಡ್ತಾರೆ, ಏತ ಅಂತ ಒಂದಿರುತ್ತೆ. ಅಂದರೆ ತೋಟದಲ್ಲಿ ಒಂದು ದೊಡ್ಡ ಬಾವಿ ಇರುತ್ತೆ. ಏನಿರುತ್ತೆ, ತೋಟದಲ್ಲಿ ಒಂದು ದೊಡ್ಡ ಬಾವಿ ಇರುತ್ತೆ ಮಕ್ಕಳ, ನೀವು ನೋಡಿರ್ತೀರ. ಆ ಬಾವಿಯಿಂದ ನೀರನ್ನು ಎತ್ತಬೇಕೀಗ, ಅದಕ್ಕೆ ಹಗ್ಗ ಹಾಕಿ ಎತ್ತಕ್ಕೆ ಬರಲ್ಲ. ಹಾಗೇನ್ ಮಾಡ್ತಾರೆ, ಈ ತರ ಒಂದು ಸಾಮಗ್ರಿನ ಇಟ್ಕೊಂಡು ಅದನ್ನ ಹೀಗೆ ಎತ್ತುತ್ತಾರೆ. ಎತ್ಬಿಟ್ಟು ಮತ್ತೆ ಈ ಮೇಲೆ ಬರುತ್ತೆ. ಬಂದಾಗ ಹೊಲ ಗದ್ದೆ ಎಲ್ಲದಕ್ಕೂ ಅದನ್ನ ಏನ್ ಮಾಡ್ತಾರೆ, ಸುರಿತಾರೆ. ಈ ರೀತಿ ಆಗ ಬಾವಿ ಒಂದು ರೀತಿಯ ಬಾವಿ ಅಂತಾನೆ ಹೇಳ್ಬೋದು. ಏತ ಅಂದ್ರೆ ಒಂದು ರೀತಿಯ ಬಾವಿ. ಆದ್ರೆ ಇದು ಕುಡಿಲಿಕ್ಕಲ್ಲ, ಸ್ನಾನ ಮಾಡ್ಲಿಕ್ಕೂ ಅಲ್ಲ. ಇದು ಹೊಲ ಗದ್ದೆ ತೋಟಗಳಿಗೆ, ಸಸ್ಯಗಳಿಗೆ, ಮರ ಗಿಡಗಳಿಗೆ ಬೆಳೆಸೋದಕ್ಕೆ ನೀರನ್ನು ಹಾಯಿಸುವಂತ ಒಂದು ಸಾಧನ ಅಂತ ಹೇಳ್ಬೋದು. ಯಾವುದು, ಏತ. ಏತ ಒಂದು ರೀತಿಯ ಬಾವಿ. ಆದ್ರೆ ಇದನ್ನ ನಾವೆಲ್ಲೂ ಉಪಯೋಗಿಸ್ತೀವಿ, ಹೊಲ ಗದ್ದೆ ತೋಟಗಳಲ್ಲಿ ಮಾತ್ರ ಉಪಯೋಗಿಸ್ತೀವಿ. ಯಾಕಕ್ಕಾಗಿ ಉಪಯೋಗಿಸ್ತೀವಿ, ಸಸ್ಯಗಳಿಗೆ ನೀರನ್ನು ಒದಗಿಸುವುದಕ್ಕೋಸ್ಕರ. ಸಸ್ಯ ಬೆಳಿಬೇಕು ಅಂದ್ರೆ ನೀರು ಬೇಕು ತಾನೆ, ಅದಕ್ಕೋಸ್ಕರ ಈ ಏತವನ್ನ ಉಪಯೋಗಿಸ್ತೀವಿ. ಅದನ್ನೇ ನಾವು ಏತ ಅಂತೇಳಿ ಕರಿತೀವಿ. ಇನ್ನು ಮೂರನೇ ಚಿತ್ರಕ್ಕೆ ಹೋಗೋಣ. ಈ ಮೂರನೇ ಚಿತ್ರದಲ್ಲಿ ಏನಿದೆ ಅಂತ, ಇನ ಅಂತ ಇದೆ. ಏನಿದೆ, ಇನ. ಮೂರನೇ ಚಿತ್ರದಲ್ಲಿ ಏನಿದೆ, ಇನ ಕಾಣಿಸ್ತಾ ಇದೆ ಮಕ್ಕಳ. ಈಗ ಸ್ವಲ್ಪ ಇದನ್ನ ಅಳಿಸ್ತೀನಿ. ಈಗ ನಾನು ಇದನ್ನ ಅಳಿಸ್ತೀನಿ. ಈಗ ನಿಮ್ಗೆ ಕಾಣಿಸ್ಬೋದು. ನಾನು ಮೂರನೇ ಚಿತ್ರವನ್ನ ಈಗ ನಾನು ಬರೆಯೋದು ನಿಮ್ಗೆ ಕಾಣಿಸುತ್ತೆ ಮಕ್ಕಳ. ಈಗ ಇಷ್ಟೊತ್ತು ಹೇಳಿದ್ ನಿಮ್ಗೆ ಅರ್ಥ ಆಯ್ತಲ್ವಾ? ಈಗ ನಾನು ಮೂರನೇ ಚಿತ್ರಕ್ಕೆ ಹೋಗ್ತಾ ಇದ್ದೀನಿ. ಯಾವುದು ಆ ಚಿತ್ರ ನೋಡಿ. ಎರಕ ಆಯ್ತು, ಕತ್ರಿ ಅನ್ನೋ ಎರಕನ, ಹಾಗೆ ಮುಂದಿಂದು ಏತ ಅನ್ನೋ ಪದನು ಕಲ್ತ್ರಿ. ಈಗ ನಾವು ಇನ. ಏನು ಇನ ಅಂದ್ರೆ, ಏನ್ ಮಕ್ಕಳ ಇನ ಅಂದ್ರೆ ಏನು? ಇನ ಗೊತ್ತಾ ನಿಮ್ಗೆ? ಇನ ಅಂದ್ರೆ ಏನು? ಬೆಳಗ್ಗೆ ಎದ್ದೊಳ್ತೀರಾ ನೀವು, ಎದ್ದೇನ್ ಮಾಡ್ತೀರಾ? ದೇವರಿಗೆ ನಮಸ್ಕರಿಸ್ತೀರಾ, ಹೌದಾ? ದೇವರಿಗೆ ನಮಸ್ಕರಿಸ್ತೀರಾ. ನಂತರ ಹೊರಗಡೆಗೆ ಬರ್ತೀರಾ. ಆಗ ಹೊರಗಡೆ ಬಂದಾಗ ಸೂರ್ಯ ಉದಯಿಸಿರ್ತಾನೆ. ಯಾವ ದಿಕ್ಕಿನಲ್ಲಿ? ಪೂರ್ವ ದಿಕ್ಕಿನಲ್ಲಿ ಅವನು ಉದಯಿಸಿರ್ತಾನೆ. ಆ ಉದಯಿಸುವ ಒಂದು ಕ್ರಿಯೆಯನ್ನ ನಾವೇನ್ ಹೇಳ್ತೀವಿ, ಸೂರ್ಯ ಹುಟ್ಟಿದಾನೆ ಅಂತ ಹೇಳ್ತೀವಿ. ಆಗ ಅವನು ಏನ್ ಕಾಣ್ತಾನೆ, ಈ ರೀತಿ ಬೆಟ್ಟಗಳ ನಡುವೆ ಕಂಡಾಗ ಈ ರೀತಿ ಇರ್ತಾನೆ. ಆದ್ರೆ ಸದಾ ಕಾಲ ನಮಗೆ ಕಾಣೋದು ಬರೀ ಈ ರೀತಿ ಹೀಗೆ ದುಂಡಾಗಿ ಬರ್ತಾ ಇರ್ತಾನೆ. ಈ ರೀತಿಯ ಒಂದು ಚಿತ್ರಕ್ಕೆ ನಾವು ಇನ ಅಂತ ಹೇಳ್ತೀವಿ. ಇನ ಅಂದ್ರೆ ಸೂರ್ಯ ಉದಯಿಸುವ ಸಮಯ. ಸೂರ್ಯ ಉದಯಿಸುವ ಸಮಯ ಯಾವಾಗ? ಸೂರ್ಯ ಉದಯಿಸಿದ್ದು ಬೆಳಗ್ಗೆ, ಹೌದಾ? ಬೆಳಗ್ಗೆ ಅವನು ಉದಯಿಸ್ತಾನೆ. ಆ ಸಮಯವನ್ನು ನಾವೇನಂತ ಕರಿತೀವಿ? ಉದಯ, ಸೂರ್ಯೋದಯ. ಹಾಗೆ ಸೂರ್ಯ ಸಂಜೆ ಆಗಿದ ತಕ್ಷಣ ಪಶ್ಚಿಮ ದಿಕ್ಕಿನಲ್ಲಿ ಮುಳುಗಿ ಹೋಗ್ತಾನೆ. ಆ ಸಮಯವನ್ನು ನಾವೇನಂತ ಕರಿತೀವಿ? ಸೂರ್ಯಾಸ್ತ. ನೋಡಿ, ಸೂರ್ಯೋದಯ, ಸೂರ್ಯಾಸ್ತ. ಸೂರ್ಯ ಹುಟ್ಟುವುದು ಉದಯ, ಸೂರ್ಯ ಮುಳುಗುವುದು ಅಸ್ತ. ಸೂರ್ಯಾಸ್ತ, ಸೂರ್ಯೋದಯ. ಈ ಸೂರ್ಯೋದಯವಾಗುವುದನ್ನೇ ನಾವು ಏನಂತ ಕರಿತೀವಿ? ಇನ ಅಂತೇಳಿ ಕರಿತಾ ಇದೀವಿ. ಇನ್ನು ಮುಂದಿನ ಚಿತ್ರ ಆಲ. ಆಲ ಅಂದ್ರೇನು? ಸುಮಾರು ನಿತ್ಯ ನೀವು ನೋಡ್ತಾ ಇರ್ತೀರ ರಸ್ತೆ ಬದಿಲೆಲ್ಲ. ಆಲ ಅಂದ್ರೆ ಆಲದ ಮರ. ಯಾವ ಮರ ಇದು? ಆಲದ ಮರ. ಇಲ್ಲಿ ಬೇರುಗಳು ಇರುತ್ತೆ. ಈ ಬೇರುಗಳಿಗೆ ಇಲ್ಲೂ ಬೇರು ಇರುತ್ತೆ. ಅದೇ ಇಲ್ಲಿ ಸಾಕಷ್ಟು ಬೇರುಗಳಿರುತ್ತೆ. ಈ ಬೇರುಗಳಿಗೆ ನಾವು ಏನ್ ಬೇರು ಅಂತ ಹೇಳ್ತೀವಿ? ಬಿಡಲು ಬೇರುಗಳು ಅಂತೀವಿ. ಇಂಥ ಬೇರುಗಳಿಗೂ ಬಿಡಲು ಬೇರುಗಳು. ಇವು ತಾಯಿ ಬೇರು, ಗೊತ್ತಾಯ್ತಾ? ಕವಲು ಬೇರು. ಇವು ತಾಯಿ ಬೇರು. ಇವೆಲ್ಲ ಇವು ತಾಯಿ ಬೇರು ಮತ್ತೆ ಕವಲು ಬೇರುಗಳು. ಆದ್ರೆ ಇಲ್ಲಿ ಬರುತ್ತಲ್ಲ, ಇದು ಬಿಡಲು ಬೇರುಗಳಿರುತ್ತೆ. ಈ ರೀತಿಯ ಮರ ನಾವು ರಸ್ತೆ ಬದಿಗಳಲ್ಲಿ ಕಾಣ್ತೀವಿ. ಈ ಮರಕ್ಕೆ ನಾವು ಏನಂತ ಕರಿತೀವಿ? ಆಲ ಅಂತೇಳಿ ಕರಿತೀವಿ. ಏನ್ ಹೇಳ್ತೀವಿ? ಆಲ, ಆಲದ ಮರ ಅಲ್ವಾ? ಒಂದು ಹಾಡಿದೆ ನೋಡಿ. ಆಲಕ್ಕೆ ಹೂವಿಲ್ಲ, ಸಾಲಕ್ಕೆ ಕೊನೆ ಇಲ್ಲ. ಆಲಕ್ಕೆ ಹೂವಿಲ್ಲ, ಸಾಲಕ್ಕೆ ಕೊನೆ ಇಲ್ಲ. ಜಾಲಿಯ ಮರವು ನೆರಳಲ್ಲ, ಜಾಲಿಯ ಮರವು ನೆರಳಲ್ಲ ಮಗಳ
ತಾಯಿಯ ಮನೆಯು ಸ್ಥಿರವಲ್ಲ, ತಾಯಿಯ ಮನೆಯು ಸ್ಥಿರವಲ್ಲ. ಹಾಲಕ್ಕೆ ಹೂವಿಲ್ಲ, ಸಾಲಕ್ಕೆ ಕೊನೆಯಿಲ್ಲ. ನೋಡಿ, ಹಾಲಿನ ಮರ ಬರೀ ಬೇರನ್ನ ಬಿಟ್ಟಿರುತ್ತೆ, ಎಲೆ ಬಿಟ್ಟಿರುತ್ತೆ, ಆದ್ರೆ ಅದರಲ್ಲಿ ಹೂ ಮಾತ್ರ ಬಿಟ್ಟಿರಲ್ಲ. ಆ ಮರವನ್ನ ನಾವೇನಂತ ಕರಿತೀವಿ? ಆಲದ ಮರ. ಆಲದ ಮರದಲ್ಲಿ ನಿಮ್ಮ ಮಕ್ಕಳಿಗೆ ಒಳ್ಳೆಯದು ಜೋಕಾಲಿ ತರ ಇರುತ್ತೆ. ಜೋಕಾಲಿನೂ ಸಹ ನೀವು ಅದರಲ್ಲಿ ಹಾಡ್ಬಹುದು. ಅದಕ್ಕೆ ಏನು ಮುರಿದೋಗಲ್ಲ, ಅದು ಗಟ್ಟಿಯಾಗಿರುವಂತ ಒಂದು ಕಾಂಡ. ಗೊತ್ತಾಯ್ತಾ? ಅದು ಬೇರೆ ಆದ್ರೂ ಸಹ ಅದು ಕಾಂಡ ಅಂತೇಳಿ ಹೇಳ್ತೀವಿ. ಇದು ಆಲದ ಮರ. ಆಲ ಅಂದ್ರೆ ಆಲದ ಮರ. ಇನ್ನು ಮುಂದಿನ ಚಿತ್ರ ಪಕ್ಕದ ಪುಟದಲ್ಲಿದೆ ತಬಲ. ಏನದು ಪದ? ತ. ಕಾಣಿಸ್ತಾ ಇದೆ ಮಕ್ಕಳ? ತ ಬ ಲ. ತಬಲ. ಏನು? ತಬಲ. ತಬಲ ಅಂದ್ರೆ ಗೊತ್ತು ನಿಮ್ಗೆ. ಈಗ ಒಂದು ಹಾಡು ಹೇಳ್ತೀವಿ, ಆ ಹಾಡು ಸೊಗಸಾಗಿ ಇರಬೇಕು ಅಂದ್ರೆ ಅದಕ್ಕೆ ಹಿನ್ನೆಲೆ ಬೇಕು. ಹೌದಾ? ಸುಮ್ಮನೆ ನಿಂತ್ಕೊಂಡ್ಬಿಟ್ಟು ಒಂದು ಹಾಡು ಹೇಳ್ಬಿಟ್ಟು ಅಂತಂದ್ರೆ, ಈಗ ನಾನೇ ಒಂದು ಪುಟಾಣಿ ಒಂದು ಸಾಲ ಹೇಳ್ದೆ ಅಲ್ವಾ? ಹಾಲಕ್ಕೆ ಹೂವಿಲ್ಲ, ಸಾಲಕ್ಕೆ ಕೊನೆಯಿಲ್ಲ, ಅದನ್ನ ಹೇಳ್ತೀನಿ. ಹಾಗೆ ಇದಕ್ಕೆ ಮೊದಲು ನೆಹರು ಹುಟ್ಟಿದ ಜನ್ಮದಿನವಿದು, ಸಂಭ್ರಮವು ಮಕ್ಕಳ ಪಾಲಿಗೆ ಅಂತ ಹೇಳ್ತೇನೆ. ಹೌದಾ? ಆ ಹಾಡಿನಲ್ಲೂ ಯಾವುದೇ ತಾಳ, ತಂಬೂರಿ, ವೀಣೆ ಏನೂ ಇಲ್ಲ. ಈ ಹಾಡು ಇನ್ನೂ ಸೊಗಸಾಗಿ ಕಿವಿಗೆ ಇಂಪಾಗಿ ಹಾಡುಗಳು ಕೇಳಬೇಕು ಅಂದರೆ ಅದಕ್ಕೆ ವೀಣೆ ಬೇಕು, ಹಾರ್ಮೋನಿಯಂ ಬೇಕು, ತಬಲಾ ಬೇಕು, ಮೃದಂಗ ಬೇಕು. ಈ ರೀತಿ ಸಂಗೀತವನ್ನು ಹೇಳೋದಕ್ಕೆ ಸಾಧನಗಳು ಅಂತ ಹೇಳ್ತೀವವು. ಸಂಗೀತ ಹೇಳಲು ಬೇಕಾದಂಥ ಸಾಧನಗಳು ಅಂತ ಹೇಳ್ತೀವಿ. ಆ ಸಾಧನಗಳು ಇದ್ದಾಗ ಆ ಒಂದು ಹಾಡು, ಯಾವುದೇ ರೀತಿಯ ಹಾಡಾಗಲಿ, ಆ ಹಾಡು ಸೊಗಸಾಗಿ ಬರುತ್ತೆ. ಉದಾಹರಣೆಗೆ ನೀವು ಟಿವಿಯಲ್ಲಿ ನೋಡ್ತೀರಿ, ಸರಿಗಮಪ ಅಂತ ಬರುತ್ತೆ. ಆ ಸರಿಗಮಪನಲ್ಲಿ ಹಾಡು ಹೇಳ್ತಾ ಇದ್ರೆ ಇನ್ನು ಕೆಲವರು ಆ ಕಡೆ ಕೂತ್ಕೊಂಡು ಅವ್ರು ಏನು ಮಾಡ್ತಾ ಇರ್ತಾರೆ? ಮ್ಯೂಸಿಕನ್ನು ಕೊಡ್ತಾ ಇರ್ತಾರೆ. ಆಗ ಹಾಡಿಗೂ ಮ್ಯೂಸಿಕ್ಗೂ ಹೊಂದಾಣಿಕೆ ಆಗಿ ಕಿವಿಗೆ ಹಾಡು ಇಂಪಾಗಿ ಕೇಳಿಸುತ್ತೆ ಅಲ್ವಾ? ಅದೇ ರೀತಿ ನಾವು ಅದರಲ್ಲಿ ಅವರು ಈ ಥರ ಎಲ್ಲ ಮಾಡಿಕೊಂಡು ಹಾರ್ಮೋನಿಯಂ ಥರ ಎಲ್ಲ ಮಾಡಿಕೊಂಡು ಅದನ್ನು ಕ್ಲಾಸಿಕಲ್ ಆಗಿ ಮಾಡ್ತಾ ಇರ್ತಾರೆ ಅಲ್ವಾ? ಅದನ್ನು ಯಂತ್ರ ರೀತಿಯಲ್ಲಿ ಮಾಡ್ತಾ ಇರ್ತಾರೆ. ಆದರೆ ವೀಣೆಯನ್ನು ನಾವು ಈ ರೀತಿ ಶಾಲೆ ಕೈಲಿ ಇರುತ್ತೆ ನೋಡಿ, ಈ ರೀತಿ ಬಾರಿಸ್ತೀವಿ. ತಬಲವನ್ನು ಈ ರೀತಿ, ಕೋಲಗವನ್ನು ಈ ರೀತಿ ಒತ್ತೀವಿ. ಹಾಗೆ ತಬಲವನ್ನು ಈ ರೀತಿ ಬಾರಿಸ್ತೀವಿ. ತಾತೈ ತಕತೈ, ತಾತೈ ತಕತೈ ಅಲ್ವಾ? ಈ ರೀತಿ ಬಾರಿಸಿದಾಗ ಅಲ್ಲಿ ಒಂದು ಮೃದುವಾದ ಒಂದು ಸಂಗೀತದ ಅಲೆಗಳು ನಮಗೆ ಕೇಳಿ ಬರುತ್ತೆ. ಆ ಸಂಗೀತ ಇಂಪಾಗಿರಬೇಕು, ಆ ಸಂಗೀತಕ್ಕೆ ಒಂದು ಸೊಗಸನ್ನ ಕೊಡಬೇಕು ಅಂದಾಗ ಆ ತಬಲವನ್ನು ನಾವು ಬಾರಿಸ್ತೀವಿ. ಹೇಗಿರುತ್ತೆ ತಬಲ ನೋಡಿದ್ರೆ ಈ ರೀತಿ ಇರುತ್ತೆ. ಒಂದು ರೀತಿ ಇದು, ಈ ರೀತಿ ಇದು, ಈ ರೀತಿ ಇದು, ಒಂದು ರೀತಿಯ ದಾರವನ್ನು ಕಟ್ಟಾಗೆ ಇರುತ್ತೆ. ಹೌದಾ? ಹೀಗೆ ನೋಡಿ, ಹೀಗೆ ತಬಲ ಏನ್ ಮಾಡ್ತಾರೆ? ತಬಲ ಬಾರಿಸೋರು ಹೀಗೆ ಇಲ್ಲೂ ಬಾರಿಸ್ತಾ ಇರ್ತಾರೆ, ಅಲ್ಲೂ ಬಾರಿಸ್ತಾರೆ, ಇಲ್ಲೂ ಬಾರಿಸ್ತಾ ಇರ್ತಾರೆ, ಅಲ್ಲೂ ಬಾರಿಸ್ತಾ ಇರ್ತಾರೆ. ಆಗ ಹಾಡು ಹೇಳೋರು ಹೇಳ್ತಾ ಇರ್ತಾರೆ, ಈ ಸಾಧನವನ್ನು ಅವರು ಬಳಸ್ತಾ ಇರ್ತಾರೆ. ಈ ರೀತಿ ತಬಲ ಅನ್ನೋದು ನಮಗೆ ಯಾತಕ್ಕೋಸ್ಕರ ಬೇಕು? ಹಾಡನ್ನು ಹೇಳೋದಕ್ಕೆ, ಹಾಡಿಗೆ ಒಂದು ಸೊಗಸನ್ನು ನೀಡೋದಕ್ಕೆ ನಮಗೆ ಈ ಒಂದು ಹಿನ್ನೆಲೆ ಏನು ವಾದ್ಯಗಳು ನಮಗೆ ಬೇಕು. ಇನ್ನು ಳ ಅನ್ನೋದಕ್ಕೆ ನಳ ಅಂತ ಮಾಡಿದ್ದಾರೆ. ನಳ ಅಂದ್ರೆ ಗೊತ್ತು ನಿಮಗೆ. ಏನು ನಳ ಅಂದ್ರೆ? ನಲ್ಲಿ. ಹೌದಾ? ಈಗ ಮನೆಯಲ್ಲಿ ನೀರು ಬರಬೇಕು ಅಂದ್ರೆ ಏನ್ ಬೇಕು? ನಲ್ಲಿ ಬೇಕು. ಈಗ ಒಂದು ಟಾಪ್ ಇರುತ್ತೆ, ಈಗ ಒಂದಿರುತ್ತೆ, ಇಲ್ಲಿ ನಲ್ಲಿ ನೀರು ಬರುತ್ತೆ, ಇಲ್ಲಿ ಬಕೆಟ್ ಅನ್ನ ಇಲ್ಲಿ ಇಟ್ಟಿರ್ತೀರ ನೀವು. ಇದಕ್ಕೆ ನಾವೇನಂತ ಕರಿತೀವಿ? ನಳ ಅಂದ್ರೆ ನಲ್ಲಿ. ಈ ರೀತಿ ಒಂದೊಂದು ಅಕ್ಷರಕ್ಕೂ ಸಹ ಇಲ್ಲಿ ಏನ್ ಮಾಡ್ತಾ ಹೋಗಿದೆ? ಪದಗಳ ರಚನೆಯನ್ನ ಮಾಡಿದೆ. ಹೌದಾ? ಎ ಅಕ್ಷರಕ್ಕೆ ಎರಕ, ಎ ಅಕ್ಷರಕ್ಕೆ ಏಟ, ಈ ಅಕ್ಷರಕ್ಕೆ ಇನ, ಆ ಅಕ್ಷರಕ್ಕೆ ಆಲ. ಹೌದಾ? ಹಾಗೆ ಕ ಬಲಗೆ ತಾಕ್ಷರಕ್ಕೆ ತಬಲ, ನಾಕ್ಷರಕ್ಕೆ ನಳ ಅಂಥೇಳಿ 6 ಅಕ್ಷರಗಳಿಂದ ಪದಗಳ ರಚನೆಯನ್ನ ಮಾಡಿದ್ದಾರೆ. ಹೌದಾ? ಈಗ ನಾನು ನನ್ನಲ್ಲಿರೋದು ಚಿತ್ರವನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಯಾವ ಚಿತ್ರ? ಆಲದ ಮರದ ಚಿತ್ರ. ಈಗ ತಾನೇ ನಾನು ಹೇಳಿದೆ, ಬೋರ್ಡ್ ಮೇಲೆ ಬರೆದು ತೋರಿಸ್ತೇನೆ ನಿಮಗೆ.
ಎಷ್ಟು ಚೆನ್ನಾಗಿ ಎಲೆ ಇದೆ ನೋಡಿ. ಇದಕ್ಕೊಂದು ಹಾಡು ಸಹ ಹೇಳಿದೆ ನಾನು, ಹೌದಾ? ಆಲಕ್ಕೆ ಹೂವಿಲ್ಲ, ಸಾಲಕ್ಕೆ ಕೊನೆ ನೋಡಿ. ಎಲ್ಲಾದ್ರೂ ಹೂ ಬಿಟ್ಟಿದ್ಯಾ ಈ ಮರದಲ್ಲಿ? ಇಲ್ಲ ಅಲ್ವಾ, ಬರೀ ಬೇರುಗಳನ್ನೇ ಅದು ಬಿಡ್ತಾ ಇದೆ. ಈ ಒಂದು ಮರಕ್ಕೆ ಆಲದ ಮರ ಅಂತೇಳಿ ನಾವು ಹೇಳ್ತೀವಿ, ಹೌದಾ? ಇದು ಯಾವ ಮರ? ಆಲದ ಮರ. ಆಲ, ಆಲ ಹೇಳಿ ಮತ್ತೊಮ್ಮೆ, ಆಲ, ಹೌದಾ? ಈಗ ಸೂರ್ಯ ಹುಟ್ಟುವ ದಿಕ್ಕನ್ನ ನಾವೇನಂತ ಕಳ್ತೀವಿ? ಇನ ಅಂತ ಹೇಳಿದ್ರು. ಇನ ಅಂದ್ರೆ ನೋಡಿ, ಉದಯದ ಸಮಯ. ಸೂರ್ಯ ಹುಟ್ಟುವ ಸಮಯಕ್ಕೆ ನಾವೇನಂತ ಕರಿತೀವಿ? ಏನಂತ ಕರಿತೀವಿ? ಉದಯದ ಸಮಯ. ಇಲ್ಲಿ ಇನ ಇದೆ, ಸೂರ್ಯ ಹೀಗೆ ಹುಟ್ಟುತ್ತಾ ಇದ್ದಾನೆ, ಸೂರ್ಯೋದಯ, ಉದಯದ ಸಮಯ. ಆ ಸಮಯವಾದಾಗಲೇ ನಮಗೆ ಬೆಳಕರಿಯುತ್ತೆ. ಆಗ ನಾವೇನು ಮಾಡ್ತೀವಿ? ಓ, ಬೆಳಗಾಗೋಯ್ತಪ್ಪ, ಸೂರ್ಯ ಎದ್ಬಿಟ್ಟ, ಸೂರ್ಯ ಎದ್ದಿದ ತಕ್ಷಣ ನಮಗೆಲ್ಲ ಬೆಳಕನ್ನು ಕೊಟ್ಬಿಟ್ಟ ಅಂತೇಳಿ ನಾವು ಮಾಡ್ಕೊತೀವಿ ಅಲ್ಲ, ಎದ್ದೊಳ್ತೀವಿ ಅಲ್ವಾ? ಅದೇ ಸೂರ್ಯ ಮುಳುಗ್ತಾ ಬಂದಾಗ ನಾವು ಏನು ಮಾಡ್ತೀವಿ? ಸಂಜೆ ಆಗಿಬಿಡುತ್ತೆ, ನಮ್ಮೆಲ್ಲ ಕೆಲಸಗಳನ್ನು ಆದಷ್ಟು ಬೇಗ ಮುಗಿಸ್ಕೊಂಡು 9-10 ಗಂಟೆ ಅಷ್ಟೊತ್ತಿಗೆ ನಾವೆಲ್ಲರೂ ಊಟ ಮಾಡಿ ಮಲಗ್ತೀವಿ. ಅದು ಸೂರ್ಯ ಹುಟ್ಟಿದ ತಕ್ಷಣ ನಾವೇನು ಮಾಡ್ತೀವಿ? ನಮ್ಮ ಕಾರ್ಯಕ್ರಮಗಳು, ದಿನನಿತ್ಯದ ಕಾರ್ಯಕ್ರಮಗಳು, ನಮ್ಮ ದಿನಚರಿಗಳೆಲ್ಲ ಪ್ರಾರಂಭ ಆಗತ್ತೆ. ಅಯ್ಯೋ, ಸೂರ್ಯ ಹುಟ್ಬಿಟ್ಟಿದ್ದಾನೆ, ಬೇಗ ಎದ್ದಬೇಕು, ಅಲ್ಲಿ ಬ್ರಷ್ ಮಾಡಬೇಕು, ಮುಖ ತೊಳಿಬೇಕು, ಹಾಲು ಕುಡಿಬೇಕು, ನಂತರ ಸ್ನಾನ ಮಾಡಬೇಕು, ಪೂಜೆ ಮಾಡಬೇಕು, ತಿಂಡಿ ತಿನ್ನಬೇಕು, ಶಾಲೆಗೆ ಬ್ಯಾಗ್ ತಗೊಂಡು ಬರಬೇಕು, ಶಾಲೆಗೂ ಸಮಯ ಆಗೋಯ್ತು, ಅಯ್ಯೋ 9 ಗಂಟೆ ಆಗೋಯ್ತು, 10 ಗಂಟೆಗೆಲ್ಲ ಬೆಲ್ಲ ಆಗ್ಬಿಡುತ್ತೆ, ಲೇಟಾಗಿ ಹೋಗೋ ಹಾಗಿಲ್ಲ. ಇವೆಲ್ಲ ಆಗೋದಕ್ಕೆ ಕಾರಣ ಯಾರು? ಸೂರ್ಯದ ಸಮಯ. ಇನ್ನ ನಮಗೆ ಬೇಕಲ್ವಾ? ಸೂರ್ಯ ಇಲ್ಲದೆ ಇದ್ರೆ ಯಾವುದೇ ಒಂದು ಚಟುವಟಿಕೆ ಆಗಲ್ಲ. ನಾವು ಅಷ್ಟೇ ಅಲ್ಲ, ಪ್ರಾಣಿ ಪಕ್ಷಿಗಳು ಸಹ ಸೂರ್ಯ ಇಲ್ಲದೆ ಸಮಯದಲ್ಲಿ ನಿದ್ದೆಯನ್ನು ಮಾಡ್ತವೆ. ಗಿಡಗಳು ಸಹ ಏನು ಮಾಡ್ತವೆ? ಮಲ್ಕೋತವೆ. ಅಂದರೆ ಬೆಳಗಾಗಿದ್ದು ನೋಡಿ, ಹೂ ಎಷ್ಟು ಚೆನ್ನಾಗಿ ಅರಳು ನಿಂತಿರುತ್ತೆ. ಅದು ಸಂಜೆ ಆಗಿದ ತಕ್ಷಣ ಹೂ ಮೊಗ್ಗಾಗೇ ಇರುತ್ತೆ, ಹೌದಾ? ಇದಕ್ಕೆಲ್ಲ ಕಾರಣ ಯಾರು? ಸೂರ್ಯ, ಸೂರ್ಯನ ಉದಯ. ಅದಕ್ಕೆ ನಾವೇನು ಹೇಳ್ತೀವಿ? ಈನ ಅಂತೇಳಿ ಹೇಳ್ತೀವಿ, ಹೌದಾ? ಆಲ ನೋಡಿದ್ರಿ, ಸೂರ್ಯದ ಸಮಯವನ್ನು ನೋಡಿದ್ರಿ. ಈಗ ನಾನು ಇಲ್ಲಿರುವಂಥ ಅಕ್ಷರಗಳನ್ನು ನೀವು ತುಂಬಿಸ್ಬೇಕಾಗತ್ತೆ, ನಕಲಗಳನ್ನು ಮಾಡಬೇಕಾಗತ್ತೆ. ಎ ಎ ಎ, ಹೌದಾ? ಎಲ್ಲ ತುಂಬಿಸ್ಬೇಕು ನೀವು. ಈಗಾಗಲೇ ಹಿಂದಿನ 5 ಅಕ್ಷರಾಭ್ಯಾಸಗಳನ್ನು ನೀವು ತುಂಬಿದ್ದೀರಾ. ಈಗ ನೀವು ಇಲ್ಲಿರುವಂಥ ಅಕ್ಷರಾಭ್ಯಾಸಗಳನ್ನು ನೀವು ತುಂಬಬೇಕಾಗತ್ತೆ. ಎ ಆಯಿತು, ಎ ಮತ್ತೆ ಈ ಅಕ್ಷರವನ್ನು ನೀವು ತುಂಬಿಸ್ಬೇಕು. ಹಾಗೆ ಪಕ್ಕದ ಪುಟಕ್ಕೆ ಹೋದಾಗ ಆ ಇದೆ, ಆ ಇದು ದೀರ್ಘ, ಟ ಇದೆ, ಲ ಇದೆ, ಇಷ್ಟನ್ನು ನೀವು ನಕಲನ್ನ ಮಾಡಬೇಕು. ಅದಾದ್ಮೇಲೆ ಅದನ್ನು ನೀವು ಒಟ್ಟಾಗಿ ಬರೀಬೇಕು. ಎಷ್ಟು ಸಾಲು? 4 ಸಾಲುಗಳನ್ನು ದುಂಡಾಗಿ ಮೇಲಿನ ಅಕ್ಷರ ಹೇಗಿರುತ್ತೋ ಅದೇ ರೀತಿಯಲ್ಲಿ ನಾವು ತುಂಬಿಸ್ಬೇಕು. ಅದಕ್ಕೆ ಅವರು ಅಕ್ಷರವನ್ನು ತುಂಬಿಸೋಕೆ ಮೊದಲು ಅಲ್ಲಿ ಏನು ಮಾಡಿದ್ದಾರೆ? ಚುಕ್ಕೆಗಳನ್ನು ಕೊಟ್ಟಿದ್ದಾರೆ. ಚುಕ್ಕೆಯಲ್ಲಿ ಬರೆದು ಅಭ್ಯಾಸ ಮಾಡಿ ನಂತರ ನೀವು ಮುಂದಿನ ಸಾಲಲ್ಲಿ ಸರಾಗವಾಗಿ ಬರೀರಿ. ಅಭ್ಯಾಸ ಮಾಡಬೇಕು, ನಂತರ ಸರಾಗವಾಗಿ ಬರಿಬೇಕು. ಬರೆದಂಥದ್ದನ್ನ ಮತ್ತೆ ಒಟ್ಟಾಗಿ ಇನ್ನೂ ಚೆನ್ನಾಗಿ ಕಲಿಬೇಕು ಅಂತೇಳಿ ಮತ್ತೊಮ್ಮೆ 4 ಸಲ ನಾವು ಬರೆದಾಗ ಆ ಅಕ್ಷರನೂ ನಮಗೆ ಬರುತ್ತೆ, ಓದಲಿಕ್ಕೂ ಬರುತ್ತೆ, ಬರೀಲಿಕ್ಕೂ ಬರುತ್ತೆ, ದುಂಡಾಗೂ ಸಹ ಬರುತ್ತೆ. ಕಚ್ಚಡವಾಗಿ ಬರಲ್ಲ. ಅಕ್ಷರ ಮುದ್ದಾಗಿದ್ರೆ, ನೀವು ಹೇಗೆ ಮಕ್ಕಳು ಮುದ್ದಾಗಿರ್ತೀರಲ್ವಾ? ನಿಮ್ಮ ನೋಡಿದಾಗ ನಮ್ಗೆ ಏನನ್ಸುತ್ತೆ? ಓ, ಈ ಮಗು ಎಷ್ಟು ಮುದ್ದಾಗಿದೆ, ಇದನ್ನ ಮುದ್ದಾಡಬೇಕು ಅನ್ಸುತ್ತೆ. ಅದೇ ರೀತಿ ನೀವು ಅಕ್ಷರವನ್ನ ದುಂಡಾಗಿ ಬರೆದಾಗ ನೋಡಿದವ್ರಿಗೆಲ್ಲ ಏನನ್ಸುತ್ತೆ? ಈ ಮಗು ಎಷ್ಟು ಮುದ್ದಾಗಿ ಬರ್ತಿದೆ ಅಲ್ವಾ ಅಂತೇಳಿ ಅಕ್ಷರಕ್ಕೆ ಅವಾಗ ನಾವೇನ್ ಮಾಡ್ತೀವಿ? ಗುಡ್, ವೆರಿ ಗುಡ್. ನಾವು ಅಷ್ಟೇ ಅಲ್ಲ, ಯಾರೇ ನೋಡ್ಲಿ ಅದನ್ನೇನಂತಾರೆ? ವೆರಿ ಗುಡ್, ಈ ಪಾಪು ಚೆನ್ನಾಗಿ ಬರ್ತಿದೆ, ಈ ಮಗು ಅಕ್ಷರನ ದುಂಡಾಗಿ ಬರ್ತಿದೆ ಅಂದ. ಅದಕ್ಕೋಸ್ಕರ ನಾವು ಒಂದು ಸಲ ಯಾವುದನ್ನು ಮಾಡಬಾರ್ದು, ಅಭ್ಯಾಸವನ್ನ ಮಾಡ್ತಾ ಇರಬೇಕು. ಇಂಗ್ಲಿಷ್ ನನಗೆ ಹೇಳ್ತಾರೆ, ಪ್ರಾಕ್ಟೀಸ್ ಮ್ಯಾನ್ ಇಸ್ ಪರ್ಫೆಕ್ಟ್ ಅಂತ. ಪ್ರಾಕ್ಟೀಸ್ ಮ್ಯಾನ್ ಈಸ್ ಆಲ್ವೇಸ್ ಪರ್ಫೆಕ್ಟ್. ಯಾವಾಗ ಅಭ್ಯಾಸವನ್ನು ಮಾಡಿರ್ತಾರೋ ಆ ಮಕ್ಕಳು ಸದಾಕಾಲ ಅವರು ಸರಿಯಾಗಿರ್ತಾರೆ. ಪ್ರಾಕ್ಟೀಸ್ ಮ್ಯಾನ್ ಈಸ್ ಆಲ್ವೇಸ್ ಪರ್ಫೆಕ್ಟ್ ಅಂತೇಳಿ ಹೇಳ್ತಾರೆ. ಇಂಗ್ಲಿಷ್ನಲ್ಲಿ ಒಂದೊಂದು ಪುಟಾಣಿ ಗಾದೆ. ಈಗ ನಾವು ಈ ಕಲಿತಂಥ ಅಕ್ಷರಗಳು, ಈ ಕಲಿತಂಥ ಅಕ್ಷರದಲ್ಲಿ ಬರೀ ನಮಗೆ ಎ ಎ ಈ ಎರಕ ಇಷ್ಟೇ ಬರಲ್ಲ. ಅಭ್ಯಾಸ 1ರಿಂದ 5 ಅಭ್ಯಾಸಗಳನ್ನ ನಾವು ಕಲಿತ್ಕೊಂಡ್ರಿ. ಆ ಅಭ್ಯಾಸಗಳಿಗೆ ಅನುಗುಣವಾಗಿ ಇಲ್ಲಿ ಪದಗಳ ರಚನೆಯನ್ನ ಮಾಡಿದ್ದಾರೆ. ಓದೋಣ ಅದನ್ನೀಗ. ಎರಕ ಎರಕ, ಮೊದಲನೇ ಪದ ಎರಕ. ಬರಿಬೇಕ ಮಕ್ಕಳ?
ಒಂದ್ಸಲ ಬರ್ಬಿಡ್ತೀನಿ, ಬರ್ದಾಗ ನಿಮ್ಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಇದನ್ನೆಲ್ಲ ಹಳ್ಸೋಣ ಮಕ್ಕಳ. ನೋಡಿ ನಾನೀಗ ಬರೀತಾ ಇದ್ದೀನಿ ಅಕ್ಷರಗಳನ್ನ ನೋಡೋಣ. ಈಗ ನೋಡಿ ನಾನು ಒಂದು ಪದವನ್ನ ಬರೀತೀನಿ. ಈಗ ಏನಾಗ ಇಲ್ಲಿರುವಂತ ಅಕ್ಷರಗಳು ನೋಡಿ, ಎ ರ ಕ, ಎ ರ ಕ ಎರಕ, ಹಾಗೆ ಎ ಡ ಬ ಲ ಎಡ ಬಲ. ಎ ನೋಡಿ ದೀರ್ಘ ಸ್ವರ ಇದು, ತ ಏಕ, ಆಮೇಲೆ ಎ ಕ ಡ ಲ. ನೀವು ಬರೆಯುವಾಗಲೂ ಅಷ್ಟೇ ಅಕ್ಷರನ ಉಚ್ಚರಿಸಬೇಕು, ಹೇಳ್ತಾ ಹೇಳ್ತಾ ಬರಿಬೇಕು. ಹೇಳ್ತಾ ಬರೆದ್ರೇನೆ ಮೈಂಡ್ ಒಳಕ್ಕೆ ಹೋಗುತ್ತೆ, ಗೊತ್ತಾಯ್ತಾ? ಯಾವುದನ್ನು ಅಷ್ಟೇ ನಾವು ಬರಿಬೇಕು. ಒಂದು ಸಲ ಓದೋದಕ್ಕಿಂತ 10 ಸಲ ನಾವು ಬರೆದ್ರೆ ಒಂದು ಸಲಕ್ಕೆ ಅದು ಓದೋದಕ್ಕೆ ಸಮ ಆಗತ್ತೆ. ಆದ್ರಿಂದ ನಾವು ಅಭ್ಯಾಸವನ್ನ ಮಾಡಬೇಕು ಅಂದಾಗ ನಾವು ಏನ್ ಮಾಡಬೇಕು, ಅಭ್ಯಾಸ ಮಾಡಿ ಮಾಡಿ ಕಲಿಬೇಕು ಅಲ್ವಾ? ಏಕದಮ್ ಮಾಡಕ್ ಹೋದ್ರೆ ಇದಾಗತ್ತೆ. ಈಗ ಅಮ್ಮ ಅಡಿಗೆ ಮಾಡ್ತಾರೆ, ಅವ್ರಿಗೆ ಕಲ್ತಿದ್ರೆ ಮಾತ್ರ ಅಡಿಗೆ ಮಾಡಕ್ ಬರುತ್ತೆ, ಇಲ್ಲ ಅಂದ್ರೆ ಯಾರು ಬಾಯಿಗೆ ಇಟ್ಕೊಳಕ್ಕಾಗಲ್ಲ. ಏನಮ್ಮ ಇದು ನೀನು ಅಡಿಗೆ ಮಾಡಿರೋದು, ಉಪ್ಪೇ ಹಾಕಿಲ್ಲ, ಹುಳಿನೇ ಹಾಕಿಲ್ಲ, ಬರೀ ಖಾರ ಮಾಡಿಟ್ಬಿಟ್ಟಿದ್ಯಾ ಅಥವಾ ಉಪ್ಪು ಸುರಿದಿಟ್ಬಿಟ್ಟಿದ್ಯಾ, ರುಚಿನೇ ಇಲ್ಲ ಅಂತೀವಿ. ಯಾವಾಗ ಅಭ್ಯಾಸ ಐತೆ ಅಡಿಗೆ ಮಾಡಿದಾಗ, ಹೌದಾ? ಅದೇ ರೀತಿ ನೀವು ಬರೆಯುವ ಬರವಣಿಗೆಯಲ್ಲೂ ಅಷ್ಟೇ, ಓದೋದ್ರಲ್ಲೂ ಅಷ್ಟೇ ಅಭ್ಯಾಸ ಮಾಡಿ ಬರೆದಾಗ ನಮ್ಗದು ಸುಲಭ ಆಗತ್ತೆ, ಗೊತ್ತಾಯ್ತಾ? ಎರಕಾಯ್ತು, ಎಡಬಲ ಆಯ್ತು. ಈಗ ಮುಂದಿಂದು ಈನ. ಎರಕ ಅಂದ್ರೆ ಗೊತ್ತಿದೆ ನಿಮ್ಗೆ, ಎಡಬಲ ಅಂದ್ರೆ ಎಡಗಡೆ ಮೇಲ್ಗಡೆ, ಲೆಫ್ಟ್ ಸೈಡು ರೈಟ್ ಸೈಡ್. ಏಕಂದ್ರೆ ಒಂದು ರೀತಿಯ ಭಾವನೆ. ಏಕದಳ, ಏಕದಳ ಅಂದ್ರೆ ಒಂದೇ ಒಂದು ಎಲೆ ಇದೆ. ಒಂದೇ ಒಂದು ಎಲೆ ಇದ್ರೆ ಅದನ್ನ ನಾವು ಏಕದಳ ಅಂತೀವಿ. 2 ಎಲೆಗಳಿದ್ರೆ ದ್ವಿದಳ ಅಂತೀವಿ. 3 ಎಲೆಗಳಿದ್ರೆ ಏನ್ ಹೇಳ್ತೀವಿ, ತ್ರಿದಳ ಅಂತೀವಿ. ಈಗ ನಾನು ಇಲ್ಲಿ ಹೂವನ್ನ ನೋಡ್ಕೊಂಡಿದ್ದೀನಿ, ಹೌದಾ? ಈ ನೋಡಿ, ಈ ಒಂದೇ ಒಂದು ನೋಡಿ ನಿಮ್ಗೆ ಪುಟ್ಟ ಇದೆ ಇದು, ಅದು ತೋರಿಸ್ತಾ ಇದ್ದೀನಿ. ಈ ರೀತಿ ದೊಡ್ಡ ದೊಡ್ಡ ಹೂವು ಇರುತ್ತೆ. ಗುಲಾಬಿ ಹೂವು ಇರುತ್ತೆ, ಡೇರೆ ಹೂವು ಇರುತ್ತೆ, ಸೂರ್ಯಕಾಂತಿ ಹೂವು ಇರುತ್ತೆ, ಕಮಲದ ಹೂವು ಇರುತ್ತೆ. ಈ ರೀತಿಯಾಗಿ ಒಂದೇ ಒಂದು ದಳಕ್ಕೆ ನಾವೇನಂತ ಕರಿತೀವಿ, ದಳ. ದಳ ಅಂದ್ರೆ ಎಲೆ, ಎಲೆ ಅಂತ ಆಗ್ಬೋದು. ಏಕದಳ. ನೋಡಿ ಈ ಹೂವಿಗೆ ಅನೇಕ ದಳಗಳಿದೆ. ನಾನು ಮುಡಿದಂತ ಸೇವಂತಿಗೆ ಹೂವಿಗೆ ಅನೇಕ ದಳಗಳು ಇವೆ, ಹೌದಾ? ಎಷ್ಟೊಂದು ದಳಗಳಿದೆ ನೋಡಿ. ಆ ಒಂದನ್ನ ತಗೊಂಡಾಗ ನಾವು ಏಕದಳ ಅಂತೇಳಿ ಹೇಳ್ತೀವಿ. 2 ದಳಗಳನ್ನ ತಗೊಂಡು, ಒಂದು ಕೆಲವು ಹೂವು 2 ದಳ ಇರುತ್ತೆ. ಮಲ್ಲಿಗೆ ಹೂವು ನೋಡಿ 5 ದಳ ಎಲ್ಲ ಇರುತ್ತೆ ಅದಕ್ಕೆ, ಹೌದಾ? ಈಗ ನೋಡಿ ಉದಾಹರಣೆಗೆ ಒಂದು ತೋರಿಸ್ತೀನಿ ನೋಡಿ. ಇದು ಹೂವು ಅಂತ ಇಟ್ಕೊಳ್ಳಿ, ಹೀಗೆ ನೋಡಿ, ಹೀಗೆ ಬಂದಿರುತ್ತೆ, ಹೀಗೆ ಬಂದಿರುತ್ತೆ, ಹೀಗೆ ಬಂದಿರುತ್ತೆ, ಹೀಗೆ ಬಂದಿರುತ್ತೆ. ಇವನ್ನ ನಾವೇನಂತ ಕರಿತೀವಿ, ದಳಗಳು ಅಂತ ಹೇಳಿ. ಹೂವಿನ ದಳಗಳು ಏನಂತೀವಿ, ಹೂವಿನ ದಳಗಳು. ಇದು ಎಲೆ, ಎಲೆ ಹೇಗಿರುತ್ತೆ, ಹೇಗಿರುತ್ತೆ, ಹೀಗಿರುತ್ತಲ್ವ ಮಗ, ದಾಕ್ಷರ ಎಲ್ಲ ಇರುತ್ತೆ. ಇದು ಒಂದೇ ಒಂದು ದಳ, ಇದಕ್ಕೆ ನಾವೇನಂತ ಕರಿತೀವಿ, ಏಕದಳ ಅಂತೇಳಿ ಕರಿತೀವಿ. ಅರ್ಥ ಆಯ್ತಾ ಮಕ್ಕಳ? ಈಗ ನಾವು ಮುಂದಿಂದು ಹೋಗೋಣ. ನಾವು ಪದವನ್ನು ಬರಿಬೇಕು, ಹಾಗೆ ಅದರ ಅರ್ಥವನ್ನು ಸಹ ನಾವು ತಿಳ್ಕೋಬೇಕು. ಇನ್ನ ಅಂದ್ರೆ ಗೊತ್ತಿದೆ ಏನು, ಸೂರ್ಯದ ಉದಯದ ಸಮಯ. ಆಳ, ಆಳ ಅಂದ್ರೆ ಏನಪ್ಪಾ, ಈ ಬಾವಿ ಎಷ್ಟೊಂದು ಆಳವಾಗಿದೆ, ನೀರು ಎಷ್ಟು ತಳದಲ್ಲಿದೆ ಅಂತೀವಿ. ಹಾಗೆ ನದಿಗೋ ಕೆರೆಗೋ ಹೋಗ್ತೀವಿ, ಅಮ್ಮ ಹೇಳ್ತಾರೆ ಬಾವಿ ತುಂಬಾ ಆಳ ಇದೆ, ಕೆರೆ ತುಂಬಾ ಆಳ ಇದೆ ಅಲ್ವಾ? ಮಲಗಟ್ಟೆ ಕೆರೆಗೆ ಹೋಗ್ತೀರ ನೀವು, ಅಯ್ಯೋ ಆಳ ಇದೆ ಮಕ್ಕಳ ಹೋಗ್ಬೇಡಿ ಅಂತೀವಿ. ಯಾಕಂದ್ರೆ ಆಳಕ್ಕೆ ಹೋದ್ಮೇಲೆ ನಾವು ಮುಳುಗಿ ಹೋಗ್ತೀವಿ, ಆಗ ನಮ್ಗೆ ಬರ್ಲಿಕ್ಕೆ ಆಗಲ್ಲ, ಪ್ರಾಣಾಪಾಯ ಆಗತ್ತೆ. ಆತ, ಆತ ಅಂದ್ರೆ ಅವನು ಅಂತ. ಆತ ಅಂದ್ರೆ ಅವನು, ಈತ ಅಂದ್ರೆ ಇವನು. ಆಮೇಲೆ ಆಲ, ಆಲ ಅಂದ್ರೆ ಆಲದ ಮರ, ಆಲ ಅಂದ್ರೆ ಆಲದ ಮರ. ಆಗಸ, 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 ಆಗಸ ಅಂದ್ರೆ ಆಕಾಶ. ಆಗಸ ಅಂದ್ರೇನು, ಆಕಾಶ. ಅದೇ ಆ ಬಗೆಯ ಬಗ್ಗೆ ಮಿಸ್ಟೇಕ್ ಆಗಿ ಈ ರೀತಿ ಬರೆದ್ರಿ ಅಂತ ಇಟ್ಕೊಳ್ಳಿ. ಆಗಸ ಬರೆಯೋದಕ್ಕೆ ನೀವು ಆಗಸ ಅಂತ ಬರೆದ್ಬಿಟ್ರಿ, ಆಗಸ ದೀರ್ಘ ಬರ್ಬೇಕಿರಿ, ದೀರ್ಘ ಸ್ವರ. ಆಗಸ ಬರೆಯೋಕ್ ಬದಲು ಇದು ಆಗಸ ಅಂತ ಹೇಳ್ಕೊಂಡು ನೀವು ಆಗಸ ಅಂತ ಬರೆದ್ಬಿಟ್ರೆ
ಅಗಸ ಅಂದ್ರೆ ಬಟ್ಟೆಯನ್ನ ಒಗೆಯೋನು, ವಾಷರ್ ಮ್ಯಾನ್ ಆಗೋಗ್ತಾರೆ. ಬಟ್ಟೆ ಒಗಿತಾರಲ್ಲ, ಬಟ್ಟೆಯನ್ನ ಐರನ್ ಮಾಡಿಕೊಡ್ತಾರೆ, ಬಟ್ಟೆ ಕೊಟ್ಟರೆ ಕೊಡ್ತಾರೆ, ಅವ್ರಿಗೆ ನಾವೇನಂತ ಕರಿತೀವಿ, ಅಗಸ ಅಂತೀವಿ. ಅದರಿಂದ ನಾವು ಬರಿಬೇಕಾದ್ರೆ ಎಚ್ಚರಿಕೆಯಿಂದ ಬರಿಬೇಕು. ಒಂದು ಅಕ್ಷರ ಆಗ್ಬೋದು, ಒಂದು ಕೊಂಬ ಆಗ್ಬೋದು, ಒಂದು ಸುರುಳಿ ಆಗ್ಬೋದು, ಒಂದು ಕಾಗುಣಿತ ಮಿಸ್ಟೇಕ್ ಆದ್ರೂ ಅರ್ಥಗಳು ವಿಭಿನ್ನ ಅರ್ಥಗಳು ಬರುತ್ತೆ ಅಲ್ವಾ. ಈಗ ನೀವು ಅಗಸ ಬರೀರಿ ಮಕ್ಕಳ ಅಂದಾಗ ಇದನ್ನ ಬರಿಬೇಕು. ನಾನೇ ಕೇಳ್ತಾ ಇರೋದು ಆಗಸ. ಆಗಸ ಅಂದ್ರೆ ಆಕಾಶ, ಹೌದಾ? ಆಕಾಶ ಮೇಲಿದೆಯಲ್ಲ ಅದು, ಗೊತ್ತಾಯ್ತಾ? ಬರಿವಾಗ ನಾವು ಹೇಗೆ ಪ್ರೊನೌನ್ಸಿಯೇಷನ್ ಮಾಡ್ತೀವಿ, ಹೇಗೆ ಉಚ್ಚರಿಸ್ತೀವಿ ನೋಡಿ. ಆಗಸ ಅಂತೀವಿ, ಏನ್ ಹೇಳ್ತೀವಿ? ಆಗಸ. ಅದೇ ಅಗಸನ ಹೇಳ್ಬೇಕು, ಆಗಸ. ಬೇಗ ಹೇಳಿ ಮುಗಿಸ್ತೀವಿ. ಇದು ರಸ್ವ ಸ್ವರ, ಇದು ದೀರ್ಘ ಸ್ವರ. ಆ ಅಂತ ದೀರ್ಘವಾಗಿ ಹೇಳ್ತಾ ಹೋಗ್ತೀವಿ. ಇನ್ನು ತಬಲ. ತಬಲ ಅಂದ್ರೆ ನಾನು ನಿಮ್ಗೆ ಹೇಳಿದೆ, ಅಂದ್ರೆ ಸಂಗೀತಕ್ಕೆ ಬೇಕಾದಂತ ಒಂದು ಸಾಧನ, ಶಬ್ದವನ್ನ ಮಾಡುವುದಕ್ಕೆ ಬೇಕಾದಂತ ಒಂದು ಸಾಧನ. ತವಕ ಅಂದ್ರೆ ಅವಸರ. ತುಂಬಾ ಅರ್ಜೆಂಟ್ ಮಾಡ್ತೀರಾ ಮಕ್ಕಳ ನೀವು? ತುಂಬಾ ಅರ್ಜೆಂಟ್ ಮಾಡ್ತಾ ಇದ್ದೀರಾ ಮಕ್ಕಳ? ಯಾಕೆ ಇಷ್ಟೊಂದು ಅರ್ಜೆಂಟ್ ನಿಮ್ಗೆ? ಯಾಕೆ ಇಷ್ಟೊಂದು ತವಕ? ಆತುರ ಬೇಡ ಅಂತ ಹೇಳ್ತೀವಿ. ಆತುರ, ಅರ್ಜೆಂಟ್, ಅವಸರ ಅಂತ ಇಂಗ್ಲಿಷ್ನ ಅರ್ಜೆಂಟ್, ಅದಕ್ಕೆ ತವಕ ಅಂತೀನಿ. ತನಯ. ತನಯ ಅಂದ್ರೆ ಮಗ. ತನಯ ಅಂದ್ರೆ ಮಗ. ಮಗ ಮಕ್ಕಳು ಇರ್ತಾರಲ್ಲ, ಅಪ್ಪ ಅಮ್ಮಗೆ ಗಂಡು ಮಗುಗೆ ಮಗ ಅಂತಾರೆ, ಹೆಣ್ಮಗುಗೆ ಮಗಳು ಅಂತಾರೆ. ತನಯ ಅಂದ್ರೆ ಇಲ್ಲಿ ಯಾರು? ಗಂಡು ಮಗು, ಗೊತ್ತಾಯ್ತಾ? ಆ ಮಗು ಮಗ. ತನಯ ಅಂದ್ರೆ ಮಗ. ನಳ. ಈಗ ನಾವು ಚಿತ್ರದಲ್ಲಿ ನೋಡಿದ್ವಿ, ನಳ ಅಂದ್ರೆ ನಲ್ಲಿ, ಹೌದಾ? ನೀರು ಬರುವಂತ ಒಂದು ನಲ್ಲಿ. ಆದ್ರೆ ನಳ ಅನ್ನೋದು ಒಂದು ಹೆಸರು ಸಹ ಇದೆ. ನಳ ಮಹಾರಾಜ, ಗೊತ್ತಾಯ್ತಾ? ಅವನ ಅತ್ಯಂತ ಸತ್ಯವಂತ ರಾಜ ಆಗಿರ್ತಾನೆ, ನಳ ಮಹಾರಾಜ. ಹಾಗೆ ಅವನು ಇನ್ನೊಂದಕ್ಕೆ ತುಂಬಾ ಫೇಮಸ್. ಏನಪ್ಪಾ ಅಂತಂದ್ರೆ ಅಡಿಗೆಯಲ್ಲಿ ರುಚಿಯಾದ ಅಡಿಗೆಯನ್ನ ಮಾಡ್ತಾರೆ. ಅವ್ರು ಯಾರಪ್ಪ ಈ ಅಡಿಗೆ ಮಾಡಿದ್ದು? ಈ ಮದುವೆಗೆ, ಈ ಫಂಕ್ಷನ್ಗೆ ಯಾರನ್ನ ಕರೆಸಿದ್ರಿ? ಒಳ್ಳೆ ನಳಪಾಕ ಇದ್ದಾಗಿದೆ, ಒಳ್ಳೆ ಭೀಮನ ಪಾಕ ಇದ್ದಾಗಿದೆ ಅಂತೇಳಿ. ಹಾಗೆ ನಳ ಮತ್ತು ಭೀಮ ಏನಪ್ಪಾ ಅಂತಂದ್ರೆ ಅವರು ಬರೀ ಶೂರರಾದ ರಾಜರಷ್ಟೇ ಅಲ್ಲ, ಅವರೇನು ಅಡಿಗೆಯಲ್ಲಿ ಎತ್ತಿದ ಕೈ, ಅಡಿಗೆಯಲ್ಲಿ ಶುಚಿಯಾದ ಅಡಿಗೆಯನ್ನ ಮಾಡುವಂತ ವ್ಯಕ್ತಿಗಳವರು. ಅಂದ್ರೆ ಈಗ ಅವರಿಲ್ಲ, ಹಿಂದೆ ಕಥೆಗಳಲ್ಲಿ ಅವರು ಬಂದಿದ್ದಾರೆ. ನಳ ಮತ್ತು ನಳನ ಹೆಂಡತಿ ದಮಯಂತಿ ಅಂತ ಹೇಳ್ಬಿಟ್ಟು, ಗೊತ್ತಾಯ್ತಾ? ಆದ್ರೆ ನಾವು ಈಗ ಅದನ್ನ ನಮಗೆ ಬೇಕಾಗಿಲ್ಲ. ಈಗ ನಮಗೆ ಬೇಕಾಗಿರೋದೇನು? ನಳ. ನಳ ಅಂದ್ರೇನು? ನಲ್ಲಿ, ನೀರು ಬರುವಂತ ಕೊಳಾಯಿ, ನಲ್ಲಿ ಅಂತ ಹೇಳ್ತೀವಿ. ಸಳ. ಸಳ ಅನ್ನೋದು ಸಹ ಒಂದು ಹೆಸರು. ಸಳ ಅನ್ನೋದು ಸಹ ಒಂದು ಹೆಸರು. ಹಾಗೆ ನೀವು ಬೇಲೂರು, ಹಳೇಬೀಡು ಈ ಕಡೆಗೆಲ್ಲ ಹೋದಾಗ ಹೊಯ್ಸಳರು ಈ ಒಂದು ಶಿಲ್ಪಕಲೆಗಳನ್ನ ಮಾಡಿದ್ದು ಅಂತ ಹೇಳ್ತಾರೆ. ಹಾಗಾದ್ರೆ ಸಳ ಅಂದ್ರೆ ಯಾರು? ಸಳ ಅನ್ನೋ ಒಬ್ಬ ವ್ಯಕ್ತಿ ಆ ಒಂದು ಶಿಲ್ಪಕಲೆಗಳಲ್ಲಿ ಇರ್ತಾನೆ. ಅವನ ಹೆಸರು ಸಳ ಅಂತ ಇರುತ್ತೆ. ಹೀಗೆ ಒಂದು ಗುರುಕುಲ ಇರುತ್ತೆ. ಆ ಗುರುಕುಲದಲ್ಲಿ ಗುರುಗಳು ಅದೆಲ್ಲ ಹಿಂದೆ ಎಲ್ಲ ಈ ತರ ಶಾಲೆ ಕೊಠಡಿ ಏನು ಇರ್ತಾ ಇರಲಿಲ್ಲ. ಅವ್ರೇನ್ ಮಾಡ್ತಾ ಇದ್ರು? ಗುರುಕುಲಕ್ಕೆ ಹೋಗ್ತಾ ಇದ್ರು. ಗುರುಗಳ ಮುಂದೆ ಒಂದು ಮರದ ಕೆಳಗಡೆ ಕುತ್ಕೊಂಡು ಗುರುಕುಲದಲ್ಲಿ ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ರು. ಹಾಗೆ ಒಮ್ಮೆ ಏನಾಗ್ಬಿಡುತ್ತೆ, ಇದಕ್ಕಿದ್ದಾಗೆ ಗುರುಗಳು ಪಾಠವನ್ನ ಮಾಡ್ತಾ ಇದ್ದಾಗ, ಮರದ ಕೆಳಗೆ ಕೂತು ಪಾಠವನ್ನ ಮಾಡ್ತಾ ಇದ್ದಾಗ ಇದಕ್ಕಿದ್ದಾಗೆ ಹುಲಿ ಬಂದ್ಬಿಡುತ್ತೆ. ಅದರಲ್ಲಿ ಒಬ್ಬ ಶೂರನಾದ ಮಗು ಇರುತ್ತೆ. ಆ ಮಗುವಿನ ಹೆಸರು ಸಳ ಆಗಿರುತ್ತೆ. ಆ ಸಳನಿಗೆ ಹೇಳ್ತಾರೆ ಗುರುಗಳು, ಏನಂತಾರೆ? ಸಳ ಹೊಯ್ ಅಂತಾರೆ. ಏನಂತಾರೆ? ಸಳ ಹೊಯ್. ಹೊಯ್ ಅಂದ್ರೆ ಹೊಡಿ, ಸಾಯಿಸು. ಯಾರನ್ನ? ಹುಲಿಯನ್ನ. ಆಗ ಅವನೇನ್ ಮಾಡ್ತಾನೆ? ಸಳ ಆ ಹುಲಿಯ ಜೊತೆ ಏನ್ ಮಾಡ್ತಾನೆ? ಕದನವನ್ನ ಮಾಡ್ತಾನೆ. ನೋಡಿ, ಕದನ ಯಾಕೆ ಉಪಯೋಗಿಸ್ತೆ? ಈಗಾಗಲೇ ಈ ಪದವನ್ನ ನೀವು ಕಲ್ತಿದ್ದೀರಾ. ಅದ್ರ ಜೊತೆ ಹೋರಾಟವನ್ನ ಮಾಡ್ತಾನೆ, ಕದನವನ್ನ ಮಾಡ್ತಾನೆ. ಹೋರಾಟವನ್ನ ಮಾಡಿ ಆ ಒಂದು ಹುಲಿಯನ್ನ ಅವನು ಸಂಹರಿಸ್ತಾನೆ. ಅದಕ್ಕೋಸ್ಕರ ಅವನ ಹೆಸರು ಸಳ ಅಂತಿದ್ದು ಮುಂದೆ ಹೊಯ್ಸಳ ಅಂತ ಆಯ್ತು. ಆ ಹೊಯ್ಸಳನೇ ಸ್ಥಾಪನೆ ಮಾಡಿದ್ದು ಬೇಲೂರು ಹಳೇಬೀಡಿನಲ್ಲಿರುವಂತಹ ಒಂದು ದೇವಾಲಯಗಳು. ಮತ್ತೆ ಅಲ್ಲಿನ ರಾಜ ಆಗ್ತಾನೆ ಆ ಹೊಯ್ಸಳ ರಾಜ್ಯ. ಇದು ಯಾವ ವಂಶ? ಹೊಯ್ಸಳರ ವಂಶ. ಚಾಲುಕ್ಯ, ರಾಷ್ಟ್ರಕೂಟ, ಹೊಯ್ಸಳ, ಈ ರೀತಿ ರಾಜವಂಶಗಳು ನಮ್ಮ ಕರ್ನಾಟಕದ ರಾಜ್ಯದಲ್ಲಿ ಹಾಳಿ ಮೆರೆದು ಹೋಗಿದೆ. ಆದ್ರಿಂದ ಬೇಲೂರು ಹಳೇಬೀಡಿನಲ್ಲಿ ನಾವು ಕಾಣುವಂಥದ್ದು
ಹೊಯ್ಸಳರ ಕಾಲದ ಶಿಲ್ಪಕಲೆಗಳು. ಗೊತ್ತಾಯ್ತಾ? ಹೊಯ್ಸಳ ಸಿಂಹ ಇರುತ್ತೆ, ಸಿಂಹದ ಮೇಲೆ ಒಬ್ಬ ಕೂತು ಒಂದು ಈಟಿಯಿಂದ ತಿವಿದಂಥ ಚಿತ್ರಗಳನ್ನ ನೀವು ಅಂದ್ರೆ ಇಂಥ ಚಿತ್ರ ಕಲ್ಲಿನಲ್ಲಿ ಕೆತ್ತಿದಂಥ ಚಿತ್ರವನ್ನು ನೀವು ಅಲ್ಲಿ ನೋಡ್ಬೋದು. ಆದ್ರಿಂದ ಇಲ್ಲಿ ಸಳ ಅನ್ನೋದು ಒಂದು ಪದ ಆದ್ರೂ ಆ ಪದಕ್ಕೆ ಒಂದು ಮಹತ್ವವಾದ ಅರ್ಥ ಇದೆ. ಆ ಸಳನೆ ಮುಂದೆ ಹೊಯ್ಸಳ ಆಗ್ತಾನೆ. ಇಲ್ಲಿ ನಾವು ಪದ ರಚನೆಗೋಸ್ಕರ ಸಳವನ್ನ ಬಳಸಿದ್ದೀವಿ. ಆದ್ರೆ ಆ ಸಳ ಅನ್ನೋದಕ್ಕೂ ಒಂದು ಮಹತ್ವವಾದ ಅರ್ಥ ಇದೆ, ವ್ಯಕ್ತಿಯೂ ಸಹ ಇದ್ದಾರೆ. ಕಳಶ, ಕಳಸ, ಕಳಸ, ಕಳಶ ಅಂದ್ರೆ ನಾವು ಪ್ರತಿ ದಿನ ವಾರದಲ್ಲಿ ಯಾವತ್ತಾದ್ರೂ ಒಂದು ದಿನ ಶುಕ್ರವಾರ ಅಥವಾ ಮಂಗಳವಾರ ಅಥವಾ ನಮ್ಗೆ ಇಷ್ಟವಾದ ದೇವರ ವಾರಗಳಲ್ಲಿ ನಾವು ಮನೆಯಲ್ಲಿ ದೇವರ ಕೋಣೆಯಲ್ಲಿ ಕಳಶವನ್ನು ಸ್ಥಾಪನೆ ಮಾಡ್ತೀವಿ. ಏನು, ಒಂದು ತಂಬಿಗೆಗೆ ವಿಳೆದೆಲೆಯನ್ನು ಇಟ್ಟು, ಕೆಲವರು ಕಾಯಿಗಳನ್ನು ಸಹ ಇಡ್ತಾರೆ, ಕೆಲವರು ಬರೀ ವಿಳೆದೆಲೆಯನ್ನು ಇಡ್ತಾರೆ. ಅದಕ್ಕೆ ಹೂವೆಲ್ಲ ಅಲಂಕರಿಸಿ ಲಕ್ಷ್ಮೀ ಕಳಶ ಅಂತೇಳಿ ಪೂಜಿಸ್ತಾರೆ. ಆದ್ರೆ ಇದು ಒಂದು ಕಳಶ. ಆದ್ರೆ ದೇವಸ್ಥಾನದ ಗೋಪುರಗಳ ಮೇಲೆ ಭಾರತೀಯ ಸಂಪ್ರದಾಯದಲ್ಲಿ ದೇವಾಲಯಗಳ ಮೇಲೆ ಕಳಶ ಸ್ಥಾಪನೆಯನ್ನ ಮಾಡಿರ್ತಾರೆ. ಅದು ಒಂದು ಕಳಶ ಆಗಿರ್ಬೋದು, 3 ಕಳಶ ಆಗಿರ್ಬೋದು, 5 ಆಗಿರ್ಬೋದು, 7 ಆಗಿರ್ಬೋದು. ನಾವು ದೇವಸ್ಥಾನಕ್ಕೆ ಹೋದಾಗ ಮತ್ತು ಗೋಪುರವನ್ನೇ ಮೊದಲು ನೋಡಿ ಕೈಯನ್ನ ಹೀಗೆ ಮುಗಿತಾ ನಂತರ ಏನ್ ಮಾಡ್ತೀವಿ, ಗುಡಿಯ ಒಳಗಡೆ ಹೋಗ್ತೀವಿ. ಆ ಒಂದು ಕಳಶಕ್ಕೆ ನಾವೇನಂತ ಕರಿತೀವಿ, ಕಳಸ ಕಳಸ ಅಂತ ಹೇಳಿ ಹೇಳ್ತೀವಿ. ಇನ್ನು ನೆಕ್ಸ್ಟ್ ಬಳಪ. ಬಳಪ ಬಳಪ ಅಂದ್ರೆ ಏನೇನಿದೆ? ಬಳಪ ಸೀಮೆ ಸುಣ್ಣ ಬರೆಯೋದಕ್ಕೆ ಬೇಕಾದಂತ ಸಾಮಗ್ರಿನೇ ಬಳಪ. ನೀವು ಸ್ಲೇಟಲ್ಲಿ ಬರಿಬೇಕಾದ್ರೆ ಪೆನ್ ಇಟ್ಕೊಳಕ್ಕಾಗತ್ತಾ? ಪೆನ್ಸಿಲ್ ಇಟ್ಕೊಳಕ್ಕಾಗತ್ತಾ? ಇಲ್ಲ. ಏನನ್ನ ಬಳಸ್ತೀರಾ? ಬಳಪವನ್ನ ಅಥವಾ ಸೀಮೆ ಸುಣ್ಣ ಚಾಕ್ ಪೀಸನ್ನ ಬಳಸ್ತೀರಾ. ಇದನ್ನೇ ನಾವೇನಂತ ಕರಿತೀವಿ, ಬಳಪ. ಬಳಪ ಬಳಪ ಅಂದ್ರೆ ಬರೆಯೋದಕ್ಕೆ ಬೇಕಾದಂತ ಒಂದು ಸಾಮಗ್ರಿ ಅಥವಾ ಸಾಧನ. ಇದಿಷ್ಟು ಪದಗಳು ಇಲ್ಲಿ ಬಂತು. ಈ ಪದಗಳನ್ನೆಲ್ಲ ನೀವು ಓದ್ಲಿಕ್ಕೆ ಕಲಿಬೇಕು, ಆಯ್ತಲ್ಲ? ಅದಾದ ನಂತರ ಈಗ ನಾನು ಏನ್ ಮಾಡ್ತಾ ಇದ್ದೀನಿ, ಮುಂದಿನ ಕಾಲಂಗೆ ಹೋಗ್ತಾ ಇದ್ದೀನಿ. ನೋಡಿ, ದಳ. ದಳ ದಳ ಅಂದ್ರೆ ನಾನು ಹೇಳಿದೆ ಏನಂತ, ಎಲೆ ಅಲ್ವಾ? ಮತ. 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 ಮತ ಅಂದ್ರೆ ಇಲ್ಲೂ ಸಹ ಹಲವಾರು ಅರ್ಥ ಕೊಡುತ್ತೆ. ಈಗ ಮನೆಗಳ ಮುಂದೆ ಬಂದು ರಾಜಕಾರಣಿಗಳು ನಮ್ಗೆ ಮತ ಹಾಕಿ, ಕಾಂಗ್ರೆಸ್ಗೆ ಮತ ಹಾಕಿ, ಬಿಜೆಪಿಗೆ ಹಾಕಿ, JDSಗೆ ಹಾಕಿ. ಮತ ಅಂತಂದ್ರೆ ಓಟು ಅಂತ ಅಲ್ಲಿ ಅರ್ಥ. ಅದು ಇನ್ನೊಂದು ಮತದಲ್ಲಿ ಜಾತಿಗೂ ಒಂದು ಮತ ಅಂತಾರೆ. ನಮ್ಮ ಭಾರತ ದೇಶದಲ್ಲಿ ಹಲವಾರು ಜಾತಿಗಳು, ಹಲವಾರು ಧರ್ಮಗಳು ಇದೆ. ನೀವು ಯಾವ ಮತನಪ್ಪ ಅಂತ ಕೇಳಿದಾಗ ನೀವು ಹೇಳ್ತೀರಾ, ನಾವು ಒಕ್ಕಲಿಗರು, ನಾವು ಬ್ರಾಹ್ಮಣರು, ನಾವು ಲಿಂಗಾಯತ ಮತದವರು. ಈ ರೀತಿ ನಮ್ಮ ಜಾತಿಯನ್ನ ನಾವು ಹೇಳ್ತಾ ಹೋಗ್ತೀವಿ. ಆಗ ಅದಕ್ಕೂ ಸಹ ನಾವು ಮತ ಅಂತ ಹೇಳ್ತೀವಿ. ಹಾಗೆ ಎಲೆಕ್ಷನ್ ಮಾಡಿ ಗಣ್ಯ ವ್ಯಕ್ತಿಗಳನ್ನ ಎಲೆಕ್ಟ್ ಮಾಡಿ ನಮ್ಮ ದೇಶವನ್ನ, ನಮ್ಮ ರಾಜ್ಯವನ್ನ, ನಾವಿರುವಂತ ಸ್ಥಳವನ್ನ ನೋಡ್ಕೊಳ್ಳೋಕೆ ಒಬ್ಬರನ್ನ ನಾವು ನೇಮಿಸ್ತೀವಿ. ಆಗ ಅವ್ರನ್ನ ನಾವು ಯಾವ ರೀತಿ ನೇಮಿಸ್ತೀವಿ? ಮತಗಳ ಮೂಲಕ ಚಲಾವಣೆ ಮಾಡಿ ಚಲಾಯಿಸಿ ಅವನ್ನ ನಾವು ನೇಮಕ ಮಾಡ್ಕೋತೀವಿ. ಅದನ್ನ ನಾವು ಮತ ಅಂತ ಹೇಳ್ತೀವಿ. ಇನ್ನು ಆಟ. ಆಟ ಅಂದ್ರೆ ನಿಮ್ಗೆ ಗೊತ್ತೇ ಇದೆ. ಆಟ ಅಂದ್ರೆ ಮಕ್ಕಳಿಗೆ ತುಂಬಾನೇ ಇಷ್ಟ. ಯಾವುದು ಒಂದು ಪುಟಾಣಿ ಆಟ ಆದ್ರೂ ಬಿಡಲ್ಲ. ಕೆಲವು ಆಟಗಳನ್ನ ಮನೆ ಒಳಗಡೆ ಆಡ್ತೀವಿ, ಕೆಲವನ್ನ ನಾವು ರಸ್ತೆಯಲ್ಲಿ ಅಂದ್ರೆ ಮೈದಾನದಲ್ಲಿ, ಬಯಲಿನಲ್ಲಿ ಆಡ್ತೀವಿ. ಉದಾಹರಣೆಗೆ ಮನೇಲಿ ಕುತ್ಕೊಂಡು, ಈಗ ಕೊರೋನಾ ಆದಾಗ ಎಲ್ಲರೂ ಮಾಡಿದ್ದೇನು, ಚೌಕಾಬಾರ ಅಂತೆ, ಚೆಸ್ ಬೋರ್ಡ್ ಅಂತೆ, ಕ್ಯಾರಂ ಬೋರ್ಡ್ ಅಂತೆ, ಅದನ್ನ ಮನೇಲೇ ಕುತ್ಕೊಂಡು ಆಟ ಆಡಿದ್ವಿ. ಹೊರಗಡೆ ಹೋಗಬಾರ್ದು, ರೋಗ ನಮಗೆ ಬರುತ್ತೆ ಅನ್ನೋ ಉದ್ದೇಶದಿಂದ. ಹಾಗೆ ಹೊರಗಡೆ ಆಡುವಂತ ಆಟ ಕ್ರಿಕೆಟ್ ಆಟ, ಬಾಲಾಟ ಅಲ್ವಾ, ಸುಮಾರು ಆಟಗಳು, ಕೋಲಾಟ ಮತ್ತೆ ಚಿನ್ನಿ ದಾಂಡ್ಲು, ಈ ಪುಟ್ಟ ಪುಟ್ಟ ಆಟಗಳನ್ನೇ ಆಗಲಿ ನೀವೇನು ಕಬಡ್ಡಿ ಆಟ ಇವೆಲ್ಲ ನೀವು ಆಡೋದಕ್ಕೆ ಏನು ಮಾಡ್ತೀರಾ, ಆಟಗಳಿಗೆ ಹೋಗ್ತೀರಾ. ಅದಕ್ಕೆಲ್ಲ ನಾವು ಏನಂತ ಕರಿತೀವಿ, ಆಟ. ಆಟ ಆಡೋದ್ರಿಂದ ಏನಾಗುತ್ತೆ, ನಮ್ಮ ದೇಹವು ಬೆಳೆಯುತ್ತೆ, ಮನಸ್ಸಿಗೂ ಒಂದು ಮುದ ನೀಡಿ ಮನೋರಂಜನೆಯನ್ನ ನೀಡುತ್ತೆ, ಮೈಂಡು ಫ್ರೆಶ್ ಆಗುತ್ತೆ, ನಮ್ಮ ದೇಹ ಸಹ ಬೆಳೆಯುತ್ತೆ. ಮಕ್ಕಳು ಆಟ ಆಡಲೇಬೇಕು, ಸದಾಕಾಲ ಮನೆಯಲ್ಲೇ ಇರಬಾರ್ದು. ಪಾಠ ಜೊತೆಗೆ ಆಟ ಜೊತೆಗೆ ಒಳ್ಳೆಯ ಊಟ, ಇದಿಷ್ಟು ಇರಬೇಕು. ಮೈ ಯಾವಾಗಲೂ ಚಟುವಟಿಕೆಯಿಂದ ತುಂಬಿದ್ರೆ ನಾವು ಹೆಚ್ಚು ಆರೋಗ್ಯವಂತರಾಗಿ ಇರ್ತೀವಿ. ನಾವು ಆಟನೂ ಆಡಲ್ಲ, ಪಾಠನೂ ಓದಲ್ಲ, ಬರೀ ಊಟ ಮಾಡು ನಿದ್ದೆ ಮಾಡಿದ್ರೆ ಸೋಮಾರಿ ಹಾಕ್ತೀವಿ. ಆಗ ನಮ್ಮ ದೇಹದಲ್ಲಿ ಯಾವುದೇ ರೀತಿಯ ಬೆಳವಣಿಗೆ ಆಗಲ್ಲ, ಚಟುವಟಿಕೆ ಸಹ ಇರಲ್ಲ. ಆದ್ದರಿಂದ ನಾವೆಲ್ಲರೂ ಆಟ ಆಡಲೇಬೇಕು.
ಅದರಲ್ಲೂ ಮಕ್ಕಳು ನೀವು ಚೆನ್ನಾಗಿ ಆಟ ಆಡಿ ದೈಹಿಕವಾಗಿ ಬೆಳೀತೀರ, ಇಲ್ಲಾಂದ್ರೆ ಕುಂಬಳಾಗ್ಬಿಡ್ತೀರ ಅಲ್ವಾ. ಎತ್ತರವಾಗಿ ಬೆಳಿಬೇಕು ಅಂದರೆ ಹಗ್ಗಾಟ, ಹಗ್ಗದ ಆಟ ಆಡ್ಬೋದು, ಸ್ವಿಮ್ಮಿಂಗ್ ಆಡ್ಬೋದು. ನೀವು ಸ್ವಿಮ್ಮಿಂಗ್ ಆಡಕ್ಕೆ ಹೋಗ್ಬೇಡಿ, ಮ್ಯಾಮ್ ಹೇಳಿದ್ದಾರೆ ನಾನು ಸ್ವಿಮ್ ಮಾಡಕ್ಕೆ ಹೋಗ್ತೀನಿ ಅಂತೇಳಿ ಮಾಡಿದೆ ಅದರಿಂದ ಎಡವಟ್ ಮಾಡ್ಕೊಳ್ಳೋದು ಬೇಡ ಅಲ್ವಾ. ಒಟ್ಟಿನಲ್ಲಿ ಆಟ ಆಡಿ. ಏತಂದ್ರೆ ಒಂದು ರೀತಿಯ ಬಾವಿ, ಇದನ್ನು ಸಹ ನೀವು 4 ಸಾಲು ತುಂಬಿಸ್ಬೇಕು. ಆಲದ ಮರದ ಅಲ್ವಾ, ಅದು ಸಹ ನೀವು 4 ಸಲ ತುಂಬಿಸಿ. ಇದು ಸಹ 4 ಸಲ ತುಂಬಿಸಿ. ಹೀನ ಅಂದ್ರೆ ಸೂರ್ಯೋದಯ, ಅದನ್ನು ಸಹ ತುಂಬಿಸಿ. ಇನ್ನು ತಳ ಅಂದ್ರೆ ಆಳ ಅಂದ್ರೆ ಅದು ಆಳನೆ, ತಳ ಅಂದ್ರೂ ಕೆಳಗೆ, ಆಳ ಅಂದ್ರೂ ಕೆಳಗೆ. ಇಷ್ಟು ಪದಗಳನ್ನು ನೀವು ತುಂಬಿಸ್ಬೇಕು. ನಾನು ಭರ್ತಿ ಮಾಡಿ ನಿಮಗೆ ಕಳಿಸ್ತೀನಿ, ಅದನ್ನ ನೋಡ್ಕೊಂಡು ನೀವು ತುಂಬಿಸ್ಬೋದು. ಇನ್ನು ಇಲ್ಲಿ ಚಿತ್ರನೇ ಬೇರೆ ಇದೆ, ಪದನೇ ಬೇರೆ ಇದೆ. ನೀವೇನ್ ಮಾಡ್ಬೇಕು, ಫಸ್ಟ್ ಏನ್ ಮಾಡ್ಬೇಕು ಅಂತ ಮಕ್ಕಳ, ಈ ಒಂದು ಪದವನ್ನ ನೀವೇನ್ ಮಾಡ್ಬೇಕು, ಸೇರಿಸ್ಬೇಕು. ಈಗ ಆಲ ಅಂತಿದೆ, ಇಲ್ಲಿ ಆಲ ಎಲ್ಲಿದೆ ಹೀಗೆ ಸೆಸ್ನಲ್ ಪೆನ್ನಲ್ಲಿ ಬರೆದು ನಿಮ್ಗೆ ಹ್ಯಾಡ್ ಮಾಡ್ತೀನಿ ಆಯ್ತಲ್ಲ. ಆಲ ಅಂತ ಇಲ್ಲಿದೆ, ಇಲ್ಲಿ ಬರಿಬೇಕು. ತಬಲ ಎಲ್ಲಿದೆ, ಇದನ್ನ ಇಲ್ಲಿದೆ ನೀವು ಹ್ಯಾಡ್ ಮಾಡಬೇಕು. ನಳ ಎಲ್ಲಿದೆ, ಇಲ್ಲಿ. ಎರಕ ಎಲ್ಲಿದೆ, ಮೇಲ್ಭಾಗದಲ್ಲಿ. ಏತ ಎಲ್ಲಿದೆ, ಇಲ್ಲಿದೆ. ಇನ ಎಲ್ಲಿದೆ, ಇಲ್ಲಿದೆ. ಇಷ್ಟು ಬರ್ದಾದ್ಮೇಲೆ ಹಾಗೆ ನೀವು ಹೊಂದಿಕೆ ಮಾಡಿ ಮ್ಯಾಚ್ ಮಾಡಿ ಬಿಡೋದಲ್ಲ, ಆ ಪದಗಳನ್ನು ನೀವು ಬರಿಬೇಕು. ಆಲ ಇಲ್ಲೇನು ಬರಿತೀರಾ, ಆಲ ಇದೇನಿದು, ಈ ಚಿತ್ರ ಏನು, ಎರಕ, ಈ ಚಿತ್ರ ಏನು, ಏತ, ಈ ಚಿತ್ರ ಏನು, ಇನ, ಈ ಚಿತ್ರ ಏನು, ಆಲ, ಈ ಚಿತ್ರ ಏನು, ತಬಲ, ಈ ಚಿತ್ರ ಏನು, ನಲ. ಈ ರೀತಿ ನೀವು ಇಲ್ಲಿ ಪದಗಳನ್ನು ಬರಿಬೇಕು. ಇಲ್ಲಿ ನೀವು ಮ್ಯಾಚ್ ಮಾಡಿದ್ರಿ, ಅದೇ ಇಲ್ಲಿರುವಂತ ಚಿತ್ರವನ್ನು ನೀವು ಚಿತ್ರದ ಪಕ್ಕದಲ್ಲಿ ಬರಿಬೇಕು. ಏತ, ಎರಕ, ಏತ, ಇನ, ಆಲ, ತಬಲ, ನಳ. ಈ ರೀತಿ ಪದಗಳ ರಚನೆಯನ್ನು ಸಹ ನೀವು ಮಾಡಬೇಕು. ಹಾಗೆ ಇಲ್ಲಿರುವ ಪದಗಳನ್ನು ಓದಿಸಿ ಬರೆಯಿರಿ ಅಂತಿದೆ. ಎಡ ಅನ್ನೋದನ್ನ ನೀವು ಓದಬೇಕು, ಪುನಃ ಅದೇ ಪದನ ಬರಿಬೇಕು. ನೀವು ಎಡ ಅಂತಾನೆ ಬರಿಬೇಕು. ಇನ ಅದನ್ನೇ ನೀವು ಬರಬೇಕು. ತಳ